ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ. ಸುಗ್ರೀವಾಜ್ಞೆಗಳ ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ರಿಗಾರ್ಡ್ಸ್ ವಿತ್ ದಿ ಆರ್ಡಿನೆನ್ಸ್ ಅಂತ ಕೇಳಕತ್ತಾರ ಅವರು. ಏನು ಸುಗ್ರೀವಾಜ್ಞೆಗಳ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ ಅಂತ. ಸುಗ್ರೀವಾಜ್ಞೆಯು ಸಂಸತ್ತಿನ ಕಾಯ್ದೆಯಂತೆಯೇ ಅದೇ ಶಕ್ತಿ ಮತ್ತು ಪರಿಣಾಮವನ್ನು ಹೊಂದಿರುತ್ತದೆ. ಆಪ್ಷನ್ ಎ ಇದು ತಪ್ಪೇನಾ ಅಂತ. ಸುಗ್ರೀವಾಜ್ಞೆಯ ಮೂಲಕ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾ? ಇದು ತಪ್ಪೇನಾ ಸ್ಟೇಟ್ಮೆಂಟ್ ಅಂತ. ರಾಷ್ಟ್ರಪತಿಗಳು ಯಾವುದೇ ಸಮಯದಲ್ಲಿ ಸುಗ್ರೀವಾಜ್ಞೆಗಳನ್ನು ಹಿಂತೆಗೆದುಕೊಳ್ಳಬಹುದಾ? ಇದು ತಪ್ಪೇನಾ ಅಂತ. ಸಂಸತ್ತು ಅನುಮೋದನೆ ನೀಡದಿದ್ದರೆ ಸುಗ್ರೀವಾಜ್ಞೆ ರದ್ದಾಗುತ್ತದೆ. ಇದ್ರಾಗ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳಿ ನಮ್ಮಲ್ಲಿ ಕೇಳಕತ್ತಾರ. ಇದು ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತೇಳಿ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಸುಗ್ರೀವಾಜ್ಞೆಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿರ್ಬೇಕು. ಸುಗ್ರೀವಾಜ್ಞೆಗಳು ಇದು ಎಲ್ಲಿ ಬರ್ದಾರ ಸುಗ್ರೀವಾಜ್ಞೆ ಅಂತಂದ್ರೆ ಆರ್ಟಿಕಲ್ 123 ಇದರಲ್ಲಿ ಬರ್ದಾರೆ. ಸಂವಿಧಾನದ ಕಲಂ 123ರಲ್ಲಿ ಡಿಟೇಲ್ ಆಗಿ ಬರ್ದಾರೆ. ಏನಂತ ಹೇಳಿ ಸುಗ್ರೀವಾಜ್ಞೆ ಅಂದ್ರೆ ಏನು, ಯಾವಾಗ ಹೊರಡಿಸಬಹುದು, ಒಂದನೇದ್ದು ಸುಗ್ರೀವಾಜ್ಞೆಯನ್ನ ಯಾರು ಹೊರಡಿಸಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಸಿಗ್ತೈತಿ. ಯಾವಾಗ ಹೊರಡಿಸಬಹುದು ಅನ್ನೋದ್ರ ಬಗ್ಗೆನೂ ಡೀಟೇಲ್ ಆಗಿ ಮಾಹಿತಿ ಸಿಗ್ತೈತಿ. ಸುಗ್ರೀವಾಜ್ಞೆಗಳ ಅವಧಿ ಎಷ್ಟು ಸಮಯದವರೆಗೂ ಸುಗ್ರೀವಾಜ್ಞೆ ಜಾರಿಯಲ್ಲಿ ಇರ್ತೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಆಮೇಲೆ ಸುಗ್ರೀವಾಜ್ಞೆಗಳ ಪರಿಣಾಮಗಳದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಆಮೇಲೆ ಆ ಸುಗ್ರೀವಾಜ್ಞೆ ವ್ಯಾಪ್ತಿ ಎಲ್ಲಿವರೆಗೂ ಇರ್ತೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಈ ಎಲ್ಲ ಮಾಹಿತಿಗಳು ನಮಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಆರ್ಟಿಕಲ್ 123 ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಬೇಕು. ಅಂದ್ರೆ ನಿಮಗೆ ಅರ್ಥ ಆಗ್ತೈತಿ ಸುಗ್ರೀವಾಜ್ಞೆಗಳ ವ್ಯಾಪ್ತಿ ಎಲ್ಲಿವರೆಗೆ ಇರ್ತೈತಿ, ಯಾರು ಹೊರಡಿಸ್ತಾರೋ, ಯಾವಾಗ ಹೊರಡಿಸ್ತಾರೋ, ಅದ್ರ ಅವಧಿ ಎಷ್ಟಿರ್ತೈತಿ, ಅದ್ರ ಪರಿಣಾಮ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗ್ತೈತಿ. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡ್ರಿ. ಸುಗ್ರೀವಾಜ್ಞೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮತ್ತು ಆಳವಾದ ಮಾಹಿತಿ ನಿಮಗೆ ಸಿಗ್ತೈತಿ. ಈಗ ಸುಗ್ರೀವಾಜ್ಞೆ ಅಂದ್ರೆ ಏನು, ಆರ್ಟಿಕಲ್ 123 ಉಪಯೋಗ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಚರ್ಚಾ ವಿಷಯವೇ ಅದು. ಆಮೇಲೆ ಈ ಕ್ವಶನ್ಗಳಿಗೆ ಆನ್ಸರ್ ಹುಡುಕೋಣ. ಆರ್ಟಿಕಲ್ 123 ಏನ್ ಹೇಳಕತ್ತೈತಿ? ಪವರ್ ಆಫ್ ದಿ ಪ್ರೆಸಿಡೆಂಟ್ ಟು ಪ್ರೊಮಲ್ಗೇಟ್ ಆರ್ಡಿನೆನ್ಸ್ ಡ್ಯೂರಿಂಗ್ ದಿ ರಿಸೆಸ್ ಆಫ್ ದಿ ಪಾರ್ಲಿಮೆಂಟ್. ರಿಸೆಸ್ ಅಂತ ಇದಲ್ಲ, ರಿಸೆಸ್ ಅಂತಂದ್ರೆ ಅದೇ ಸಮಯನೇ ಇದು, ಆದ್ರೆ ಬಿಡುವಿನ ಸಮಯ ಅಂತ ಕರಿತೀವಿ. ಬಿಡುವಿನ ಸಮಯ ಯಾವುದ್ರ ಬಿಡುವಿನ ಸಮಯ? ಸಂಸತ್ತಿನ ಬಿಡುವಿನ ಸಮಯ. ಅಂದ್ರೆ ನಮಗ್ ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ಸಂಸತ್ತು ವರ್ಷಕ್ಕೆ ಕನಿಷ್ಠ 2 ಬಾರಿ ಆದರೂ ಅಧಿವೇಶನವನ್ನ ಸೇರ್ಬೇಕು ಅಂತ. 2 ಬಾರಿ ಆದ್ರೂ ಅಧಿವೇಶನ ಸೇರ್ಬೇಕು ಅಂತಂದ್ರೆ 6 ತಿಂಗಳಿಗೆ ಒಂದ್ಸಲ ಅಂತ. 6 ತಿಂಗಳಿಗೆ ಒಂದ್ಸಲ ಅಂದ್ರೆ ಒಂದು ಅಧಿವೇಶನವನ್ನ ಸೇರಿದ ನಂತರ ನಡಬರಕ್ಕೆ ಎಷ್ಟು ಗ್ಯಾಪ್ ಇರ್ತೈತಲ್ಲ, 6 ತಿಂಗಳಿಗೆ ಗ್ಯಾಪ್ ಇರ್ತೈತಲ್ಲ, ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬಿಡುವಿನ ಅವಧಿ ಅಂತ ಕರಿತೀವಿ. ಯಾವುದರ ಬಿಡುವಿನ ಅವಧಿ? ಸಂಸತ್ತಿನ ಬಿಡುವಿನ ಅವಧಿ ಅಂತ. ಹೌದಾ? ಸಂಸತ್ತಿನ ಬಿಡುವಿನ ಅವಧಿ ಅಂತ ಕರಿತೀವಿ. ಈ ಅವಧಿಯೊಳಗ ಪ್ರೆಸಿಡೆಂಟ್ ಏನ್ ಮಾಡ್ಬೇಕು, ರಾಷ್ಟ್ರಪತಿ ಏನ್ ಮಾಡ್ಬೇಕು, ಹಂಗೇನಾದ್ರೂ ಎಮರ್ಜೆನ್ಸಿ ಬಂದಿತ್ತು ಅಂತಂದ್ರೆ ಸುಗ್ರೀವಾಜ್ಞೆಗಳನ್ನ ಹೊರಡಿಸಬೇಕು. ಇದು ರಾಷ್ಟ್ರಪತಿಯ ಅಧಿಕಾರ, ಸುಗ್ರೀವಾಜ್ಞೆಗಳನ್ನ ಹೊರಡಿಸೋದು. ಅಕಾರ್ಡಿಂಗ್ ಟು ಆರ್ಟಿಕಲ್ 123 ಯಾವಾಗ ಹೊರಡಿಸಬೇಕು? ಒಂದೇ ಆನ್ಸರ್. ಯಾವಾಗ ಹೊರಡಿಸಬೇಕು? ಸಂಸತ್ತಿನ ಬಿಡುವಿನ ಸಮಯದಲ್ಲಿ. ಪಾರ್ಲಿಮೆಂಟ್ ಈಸ್ ನಾಟ್ ಇನ್ ಸೆಷನ್. ಯಾವಾಗ ಸಂಸತ್ತು ಅಧಿವೇಶನದಲ್ಲಿ ಇರುವುದಿಲ್ಲವೋ ಅವಾಗ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಒಂದು ಸದನ ಅಧಿವೇಶನದಲ್ಲಿದ್ದು ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲದೇ ಇದ್ದ ಸಮಯದಲ್ಲಿ ಏನ್ ಮಾಡ್ಬೇಕ್ರಿ ಸರ್ ಅಂತ ಕೇಳಿದಾಗ ಅವಾಗ್ಲೂ ಕೂಡ ಹೊರಡಿಸಬಹುದು. ಯಾಕಂತಂದ್ರೆ ಒಂದು ಕಾನೂನು ಅಥವಾ ಒಂದು ಮಸೂದೆ ಕಾಯ್ದೆಯಾಗಿ ಬದಲಾಗಬೇಕಾದ್ರೆ ಅದು 2 ಸದನಗಳಿಂದ ಪಾರಿತವಾಗಬೇಕು, ಪಾಸ್ ಆಗಬೇಕು, ಅವಾಗ ಮಾತ್ರ ಅದು ಕಾನೂನು ಆಕೈತಿ. ಹೌದಾ? ಒಂದೇ ಸದನ ಅಧಿವೇಶನದಲ್ಲಿದ್ದಾಗ ಅದು ಕಾಯ್ದೆಯಾಗಕ್ ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ಸದನವು ಅಧಿವೇಶನದಲ್ಲಿದ್ದಾಗ ರಾಷ್ಟ್ರಪತಿಗಳು ಏನ್ ಮಾಡಬಹುದು? ಸುಗ್ರೀವಾಜ್ಞೆಯನ್ನ ಹೊರಡಿಸಬಹುದು. ಈಗ ಫಸ್ಟ್ನೇದನ್ನ ಡಿಸ್ಕಷನ್ ಮಾಡೋಣ. ಏನ್ ಹೇಳಕತೈತಿ ಅಂತೇಳಿ. If any time except when both the houses of the parliament are in session, the president is satisfied that circumstances exist which render it necessary for him to take immediate action, he may promulgate such ordinance as the circumstances appear to him to require. At any time, ಯಾವುದೇ ಸಮಯದಲ್ಲಿ. ಅಂದ್ರೆ ಸರ್ ಶಿಕ್ಷಕಾಗ ಎಲ್ಲ ಆರ್ಡಿನೆನ್ಸ್ ಹೊರಡಿಸಬಹುದಾ ಅಂತ ಕೇಳಿದ್ರೆ ಇಲ್ಲ. ಇಲ್ಲಿ ಬರೀತಾರೆ ಎಕ್ಸೆಪ್ಟ್ ವೆನ್ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಆರ್ ಇನ್ ಸೆಷನ್. ಸಂಸತ್ತಿನ 2 ಸದನಗಳು ಅಧಿವೇಶನದಲ್ಲಿದ್ದಾಗ ಹೊರಡಿಸುವಂತಿಲ್ಲ. 2 ಸದನಗಳು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಿಲ್ಲ. ಫಸ್ಟ್ ಕಂಡೀಷನ್ ಏನು? 2 ಸದನಗಳು ಅಧಿವೇಶನದಲ್ಲಿ ಇದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಪ್ರಮೇಯ ಬರುವುದಿಲ್ಲ. ಇದು ಫಸ್ಟ್ನೇ ಕಂಡೀಷನ್, ನೆನಪಿರಬೇಕು. ವೆನ್ ಬೋತ್ ಹೌಸಸ್ ಆರ್ ಇನ್ ಸೆಷನ್, then there is no question arises for the promulgation of the ordinance. ಸಂಸತ್ತು 2 ಸದನಗಳು ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಕ್ವಶನೇ ಬರೋದಿಲ್ಲ, ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದು ಒಂದನೇದು. ಎರಡನೇ ಕಂಡೀಷನ್, ಪ್ರೆಸಿಡೆಂಟ್ ಇಸ್ ಸ್ಯಾಟಿಸ್ಫೈಡ್ ದಟ್ ಸರ್ಕಮ್ಸ್ಟೆನ್ಸಸ್ ಎಕ್ಸಿಸ್ಟ್ ವಿಚ್ ರೆಂಡರ್ ಇಟ್ ನೆಸೆಸರಿ ಫಾರ್ ಹಿಮ್.
ರಾಷ್ಟ್ರಪತಿಗೆ ಸ್ಯಾಟಿಸ್ಫೈ ಆಗಬೇಕು. ಕಾರಣ, ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಕಾರಣ ಸ್ಯಾಟಿಸ್ಫೈ ಆಗಬೇಕು, ಸಂತೃಪ್ತಿಯನ್ನು ಕೊಡಬೇಕು. ಎಸ್, ಇಂಥ ಪರಿಸ್ಥಿತಿ ಬಂದದ, ಈ ಪರಿಸ್ಥಿತಿ ಒಳಗೆ ನಾನು ಸುಗ್ರೀವಾಜ್ಞೆಯನ್ನು ಹೊರಡಿಸದಿದ್ರೆ ಭಾರತಕ್ಕೆ ಲಾಸ್ ಆಗ್ತದ ಅಂತ ಹೇಳಿ ಅವಂಗ ಅನಿಸಿದ್ರೆ, ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ಹೊರಡಿಸಬೇಕು. ಎರಡನೇ ಕಂಡೀಷನ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪ್ರೆಸಿಡೆಂಟ್. ಸಾರಿ, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಪ್ರೆಸಿಡೆಂಟ್ ಈಸ್ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಸಂತೃಪ್ತಿ ಎರಡನೇ ಕಂಡೀಷನ್ ಆಗಿದೆ. ಯಾವುದಕ್ಕೆ? ಆರ್ಡಿನೆನ್ಸ್ ಅನ್ನ ಹೊರಡಿಸುವುದಕ್ಕೆ, ಸುಗ್ರೀವಾಜ್ಞೆಯನ್ನ ಹೊರಡಿಸುವುದಕ್ಕೆ. ಆವಾಗ ಹಿ ಮೇ ಪ್ರೊಮೋಲ್ಗೇಟ್ ಸಚ್ ಆರ್ಡಿನೆನ್ಸ್ ಆಸ್ ಅ ಸರ್ಕಮ್ಸ್ಟಾನ್ಸಸ್ ಅಪಿಯರ್ ಟು ಹಿಮ್ ರಿಕ್ವೈರ್. ಆವಾಗ ಆತ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು. ಏನು ಇದು? ರಾಷ್ಟ್ರಪತಿಯ ಕಾರ್ಯಾಂಗದ ಅಧಿಕಾರದ ಜೊತೆಗೆ ಲೆಜಿಸ್ಲೇಟಿವ್ ಅಧಿಕಾರವನ್ನ ಕೊಡ್ತದೆ. ಲೆಜಿಸ್ಲೇಟಿವ್ ಅಧಿಕಾರ ಇದು ರಾಷ್ಟ್ರಪತಿಯವರ ಶಾಸಕಾಂಗದ ಅಧಿಕಾರ. ಇದನ್ನ ಯಾವಾಗ ಬೇಕೋ ಅವಾಗ ಬಳಕೆ ಮಾಡ್ಕೋಬಹುದೇನಾ ಅಂತ ಕೇಳಿದ್ರೆ ಇಲ್ಲ. ಎರಡು ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಬೇಕು. ಅಕಾರ್ಡಿಂಗ್ ಟು ಆರ್ಟಿಕಲ್ 123 ಸಬ್+1 ಎರಡು ಕಂಡೀಷನ್ಗಳು ಯಾವ್ಯಾವು ಅಂತಂದ್ರೆ, ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ಅಥವಾ ಸಂಸತ್ತಿನ ಯಾವುದಾದರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದೆ ಇದ್ದ ಸಮಯದಲ್ಲಿ, ಎರಡು ಸರ್ಕಮ್ಸ್ಟಾನ್ಸಸ್ ಒಬೆ ಆಗ್ತವೆ ಇಲ್ಲಿ. ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ, ಅಥವಾ ಸಂಸತ್ತಿನ ಯಾವುದಾದರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಆವಾಗ ಹೊರಡಿಸಬಹುದು. ಎರಡನೇದು ಪರಿಸ್ಥಿತಿ, ಆರ್ಡಿನೆನ್ಸ್ ಹೊರಡಿಸುವ ಪರಿಸ್ಥಿತಿ ರಾಷ್ಟ್ರಪತಿಯವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡಬೇಕು. ಎಸ್, ಇಂಥ ಪರಿಸ್ಥಿತಿ ಬಂದದ, ಈಗ ನಾನು ಆರ್ಡಿನೆನ್ಸ್ ಹೊರಡಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ಹೇಳಿ ರಾಷ್ಟ್ರಪತಿಗೆ ಅನಿಸ್ಬೇಕು. ರಾಷ್ಟ್ರಪತಿಯವರ ಸ್ಯಾಟಿಸ್ಫ್ಯಾಕ್ಷನ್ ಯಾರ ಆಧಾರದ ಮೇಲೆ ನಿಂತಿರ್ತೈತಿ? ಅಕಾರ್ಡಿಂಗ್ ಟು ಆರ್ಟಿಕಲ್ 74 ಸಬ್+1 ಪ್ರಧಾನಮಂತ್ರಿ ಆತನ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ನಿಂತಿರ್ತದೆ. ನೆನಪಿರ್ಬೇಕಾ? ಸ್ವತಂತ್ರವಾಗಿ ಯಾವುದೇ ಕೆಲಸವನ್ನ ಮಾಡುವ ಅಧಿಕಾರ ಯಾರಿಗಿಲ್ಲ? ರಾಷ್ಟ್ರಪತಿಯವರಿಗಿಲ್ಲ. ಅದಕ್ಕೆ ರಾಷ್ಟ್ರಪತಿಯವರ ಸ್ಯಾಟಿಸ್ಫ್ಯಾಕ್ಷನ್, ಸಂತೃಪ್ತಿ ಯಾರನ್ನ ನಿರ್ಧರಿಸಿರ್ತೈತಿ ಅಂತಂದ್ರೆ ಮಂತ್ರಿ ಮಂಡಲವನ್ನ ನಿರ್ಧರಿಸಿರ್ತೈತಿ. ಗೊತ್ತಿರಬೇಕು. ಒಂದನೇದು, ಮಂತ್ರಿ ಮಂಡಲಕ್ಕೆ ಏನಾದ್ರೂ ಇಂಥ ಪರಿಸ್ಥಿತಿ ಬಂದದ, ಈಗ ಸದ್ಯಕ್ಕನ್ನ ರಾಷ್ಟ್ರಪತಿಯವರು ಆರ್ಡಿನೆನ್ಸ್ ಅನ್ನ ಹೊರಡಿಸಬೇಕು ಅಂತೇಳಿ ಅವ್ರು ಏನಾದ್ರೂ ಡಿಸೈಡ್ ಮಾಡಿ ರಾಷ್ಟ್ರಪತಿಯವರಿಗೆ ಸಾಹೇಬ್ರೆ ಆರ್ಡಿನೆನ್ಸ್ ಅನ್ನ ಹೊರಡಿಸ್ರಿ, ಸುಗ್ರೀವಾಜ್ಞೆಯನ್ನು ಹೊರಡಿಸ್ರಿ ಅಂತೇಳಿ ಹೇಳಿದ್ರು ಅಂತಂದ್ರೆ ಹೊರಡಿಸ್ಬೇಕಷ್ಟೇ. ದೇರ್ ಇಸ್ ನೋ ಫರ್ದರ್ ವೇ ಟು ಪ್ರೆಸಿಡೆಂಟ್ ಅದರ್ ದೆನ್ ಪ್ರೊಮಲ್ಗೇಟ್ ದಿ ಆರ್ಡಿನೆನ್ಸ್. ಅದನ್ನ ಬಿಟ್ರೆ ಬೇರೆ ಹಾದಿನೇ ಇರಂಗಿಲ್ಲ. ಇದು ಗೊತ್ತಿರಬೇಕು. ಎರಡು ಕಂಡೀಷನ್ಗಳು ಯಾವ್ಯಾವು? ಒಂದನೇದು, ಈ ಸಂಸತ್ತಿನ ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು, ಅಥವಾ ಸಂಸತ್ತಿನ ಯಾವುದಾದರೂ ಒಂದು ಸದನ ಅಧಿವೇಶನದಲ್ಲಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಯಾಕಂತಂದ್ರೆ ಒಂದೇ ಸದನ ಕಾಯ್ದೆಯನ್ನ ಮಾಡಲು ಸಮರ್ಥನಿರುವುದಿಲ್ಲ. ಒಂದು ಸದನದಿಂದ ಪಾಸ್ ಆಗಿರ್ತಕ್ಕಂಥ ಮಸೂದೆ ಇನ್ನೊಂದು ಸದನದಿಂದ ಪಾಸ್ ಆದಾಗ ಮಾತ್ರ ಅದು ಕಾಯ್ದೆಯಾಗಿ ಬದಲಾಗ್ತೈತಿ. ಹೌದಾ? ಹೀಗಾಗಿ ಕಾಯ್ದೆ ಜಾರಿಗೆ ಬರುವವರೆಗೂ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸಲು ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾಗ್ತೈತಿ. ಹೌದಾ? ಅವಾಗ ಸುಗ್ರೀವಾಜ್ಞೆ ಒಂದೇ ಸದನ ಅಧಿವೇಶನದಲ್ಲಿದ್ದಾಗ ಕಾಯ್ದೆಯಾಗದ ಕಾರಣ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ನೆನಪಲ್ಲಿರ್ಬೇಕು. ಒಂದೇ ಸದನ ಅಧಿವೇಶನದಲ್ಲಿ ಇದ್ದಾಗೂ ಕೂಡ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಎರಡನೇದು, ರಾಷ್ಟ್ರಪತಿಯವರ ಸಂತೃಪ್ತಿಯ ಆಧಾರ. ಇದು ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಬೇಕು. ಸಂತೃಪ್ತಿಯ ಆಧಾರ ಇದು ನಮಗೆ ಗೊತ್ತಿರಬೇಕು. ರಾಷ್ಟ್ರಪತಿಯವರಿಗೆ ಎಸ್, ಈ ಸಿಚುವೇಶನ್ ಬಂದದ, ಈಗ ನಾನು ಆರ್ಡಿನೆನ್ಸ್ ಅನ್ನು ಹೊರಡಿಸದಿದ್ರೆ, ಸುಗ್ರೀವಾಜ್ಞೆಯನ್ನು ಹೊರಡಿಸದಿದ್ರೆ ರಾಷ್ಟ್ರ ಸಂಕಷ್ಟದಲ್ಲಿ ಸಿಲುಕ್ತೈತಿ, ಹೀಗಾಗಿ ನಾನು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀನಿ ಅಂತೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಕಾರಣಗಳು ಅವರಿಗೆ ತೃಪ್ತಿಯನ್ನ ಕೊಡಬೇಕು. ಇದು ಎರಡನೇ ಕಂಡೀಷನ್. ಎಕ್ಸಾಂಪಲ್ ಏನ್ರಿ ಅಂತ ಕೇಳಿದಾಗ, ಈಗ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಎಕ್ಸಾಂಪಲ್ ಅಂದ್ರೆ ಕೊರೋನಾದೊಳಗೆ ಏನಾಗಿತ್ತು ಅಂತಂದ್ರೆ, ಎರಡೂ ಸದನಗಳು ಅಧಿವೇಶನದಲ್ಲಿ ಇರಲಿಲ್ಲ. ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದ ಸಮಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ ರಾಷ್ಟ್ರಪತಿಗಳು. ಏನಂತೇಳಿ ಎಸೆನ್ಸಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ ಒಂದು ಕಾಯ್ದೆ ಬರ್ತೈತಿ. ಏನದು? ಈ ಎಸೆನ್ಸಿಯಲ್ ಕಮಾಡಿಟೀಸ್ ಆಕ್ಟ್ 1955. ಈ ಕಾಯ್ದೆಯ ಪ್ರಕಾರ ಯಾರು ಇಲ್ಲಿಗಲ್ ಆಗಿ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ದಿನ ಬಳಕೆಯ ವಸ್ತುಗಳನ್ನ ಶೇಖರಣೆ ಮಾಡಿ ಇಟ್ಟುಕೊಳ್ಳುವಂತಿಲ್ಲ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ, ಇದರದ ರೂಲ್ಸ್ ಅನ್ನ 2019ರಲ್ಲಿ ಈ ಕೊರೋನಾ ಬಂದಾಗ ರೂಲ್ಸ್ ಅನ್ನ ಜಾರಿಗೆ ಮಾಡಿದ್ರು. ಅವಾಗ ಆರ್ಡಿನೆನ್ಸ್ ಅನ್ನ ಹೊರಡಿಸಿದ್ರು, ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು. ಏನು? ಇಲ್ಲಿಗಲ್ ಆಗಿ ನೀವು ಯಾವುದೇ ರೀತಿಯ ಆಹಾರ ವಸ್ತುಗಳನ್ನ ಶೇಖರಣೆ ಮಾಡುವಂತಿಲ್ಲ, ಜೊತೆಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕಾನೂನು ಯಾವುದರ ಮೂಲಕ ಬತ್ತು ಅಂತಂದ್ರೆ ಸುಗ್ರೀವಾಜ್ಞೆಗಳ ಮೂಲಕ ಬತ್ತು. ಗೊತ್ತಿರಬೇಕು. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ 1955 ಜಾರಿ ಆಗ್ಯದ. ಅದಕ್ಕೊಂದು ರೂಲ್ಸ್ ಮಾಡ್ತಾರೆ. ಯಾವಾಗ? ಕೊರೋನಾ ಸಮಯದಲ್ಲಿ. ಆ ರೂಲ್ಸ್ ಯಾವುದರ ಮೂಲಕ ಬರ್ತೈತಿ ಅಂತಂದ್ರೆ ಆರ್ಡಿನೆನ್ಸ್ ಮೂಲಕ ಜಾರಿ ಆಕೈತಿ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ
ಆರ್ಡಿನೆನ್ಸಿಗೆ ಎಷ್ಟು ವ್ಯಾಪ್ತಿ ಐತಿ, ಎಷ್ಟು ಅಧಿಕಾರ ಐತಿ ಅಂತಂದ್ರೆ ಸಂಸತ್ತು ಮಾಡುವ ಕಾನೂನು ಎಷ್ಟು ಪ್ರಭಾವಶಾಲಿ ಆಗಿರ್ತೈತೋ ಅಷ್ಟೇ ಪ್ರಭಾವಶಾಲಿ ಈ ಸುಗ್ರೀವಾಜ್ಞೆಯೂ ಆಗಿರ್ತೈತಿ ಅಂತೇಳಿ ಇದರಿಂದ ಗೊತ್ತಾಗೈತಿ. ಇಲ್ರಿ ಇದು ಸುಗ್ರೀವಾಜ್ಞೆ ಐತಿ, ಕಾನೂನು ಆಗೋ ತನಕ ನಾವು ಇದನ್ನ ಮಾಡವ್ರ ಇಲ್ಲ. ಸುಗ್ರೀವಾಜ್ಞೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೈತಿ ಅಂತಂದ್ರೆ ಕಾನೂನು ಮಾಡುವ ಅವಧಿಯವರೆಗೂ ನಡವಳಿಕೆ ಏನು ಅವಧಿ ಇರ್ತೈತಿ ಅದು ಈ ಆರ್ಡಿನೆನ್ಸ್ ಪ್ರಕಾರನೇ ನಡಿಬೇಕು ಅಂತ ಹೇಳ್ತೈತಿ. ಅದು ಹಿಂದಿಗಡೆ ಕಾನೂನು ಆಗ್ತೈತೋ ಬಿಡ್ತೈತೋ ಸೆಕೆಂಡ್ರಿ, ಆಮತ್ ಬೇರೆ. ಈ ಸದ್ಯಕ್ಕೆ ಬಂದೈತಿ ಅಂತಂದ್ರೆ ಅದ್ರ ಪ್ರಕಾರನೇ ನಡಿಬೇಕು, ಅದೇ ಕಾನೂನು. ಅಂದ್ರೆ ಆರ್ಡಿನೆನ್ಸ್ ಈಸ್ ಈಕ್ವಲ್ ಟು ಲಾ ಅಂದಂಗ. ಅದು ಆರ್ಡಿನೆನ್ಸ್ ಈಸ್ ಈಕ್ವಲ್ ಟು ಆಕ್ಟ್ ಆರ್ ಲಾ. ಕಾಯ್ದೆ ಅಥವಾ ಕಾನೂನು ಇದ್ದಂಗ ಅದು. ಆರ್ಡಿನೆನ್ಸ್ ಈಸ್ ಈಕ್ವಲ್ ಟು, ದೇರ್ ಇಸ್ ನೋ ಲೆಸರ್ ಲೋವರ್ ಗ್ರೇಡ್ ಟು ದಿ ಆಕ್ಟ್ ಅಲ್ಲ. ಅದು ಕಾಯ್ದೆಗಿಂತ ಕಡಿಮೆ ಏನಲ್ಲ, ಕಾಯ್ದೆ ಎಷ್ಟೇ ಪ್ರಭಾವಶಾಲಿ ಅದು ಕಾಯ್ದೆನೇ. ಅದು ಕಾಯ್ದೆ ಆಗುವವರೆಗೂ ಅದೇ ಕಾಯ್ದೆ, ನೆನಪಲ್ಲಿ ಇರಬೇಕು. ಸುಗ್ರೀವಾಜ್ಞೆ ಅಂತಂದ್ರೆ ಹಂಗೆ, ಅದು ಎಲ್ಲಿವರೆಗೂ ಕಾಯ್ದೆ ಮಾಡುವುದಿಲ್ಲವೋ ಅಲ್ಲಿವರೆಗೂ ಅದೇ ಕಾಯ್ದೆ ಆಗಿರ್ತೈತಿ. ಇದು ಒಂದನೇದ್ದು. ಏನ್ ಗೊತ್ತಾಯ್ತು ಇದ್ರಾಗ? ಯಾರು ಹೊರಡಿಸ್ತಾರೋ ಅನ್ನೋದು ಗೊತ್ತಾಯ್ತು, ಯಾವಾಗ ಹೊರಡಿಸ್ತಾರೋ ಅನ್ನೋದು ಗೊತ್ತಾಯ್ತು, ಆಮೇಲೆ ಅದು ಎಷ್ಟು ಪ್ರಭಾವಶಾಲಿ ಆಗಿರ್ತೈತಿ ಅನ್ನೋದು ಗೊತ್ತಾಯ್ತು. ಯಾರು ಹೊಡಿಸ್ತಾರೆ? ರಾಷ್ಟ್ರಪತಿಗಳು ಹೊಡಿಸ್ತಾರೆ. ಯಾವಾಗ ಹೊಡಿಸ್ತಾರೆ? ಸಂಸತ್ತು ಅಧಿವೇಶನ ಇಲ್ದಾಗ ಹೊಡಿಸ್ತಾರೆ. ಅದೆಷ್ಟು ಪ್ರಭಾವಶಾಲಿ ಆಗಿರ್ತೈತಿ ಅಂತಂದ್ರೆ ಕಾಯ್ದೆ ಎಷ್ಟೇ ಪ್ರಭಾವಶಾಲಿ ಆಗಿರ್ತೈತಿ. ಇವು 3 ವಿಷಯಗಳು ಗೊತ್ತಾದ. ಇನ್ನು ಕೆಲವೊಂದಿಷ್ಟು ವಿಷಯಗಳದಾವೆ, ಅವುಗಳನ್ನ ನೋಡೋಣ. ಆರ್ಟಿಕಲ್ 123 ಉಪಬಂಧ 2 ಏನ್ ಹೇಳ್ತೈತಿ ಅಂದ್ರೆ, ಎನ್ ಆರ್ಡಿನನ್ಸ್ ಪ್ರೊಮಲ್ಗೇಟೆಡ್ ಅಂಡರ್ ದಿಸ್ ಆರ್ಟಿಕಲ್ ಶಾಲ್ ಹ್ಯಾವ್ ದ ಸೇಮ್ ಫೋರ್ಸ್ ಅಂಡ್ ಎಫೆಕ್ಟ್ ಆಸ್ ಆನ್ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಏನ್ ಹೇಳ್ತೈತಿ ಅಂತಂದ್ರೆ, ಆರ್ಡಿನನ್ಸ್ ಈಸ್ ಈಕ್ವಲ್ ಟು ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಸಂಸತ್ತಿನ ಕಾಯ್ದೆ ಅಂದಂಗನೆ ಅಂತೇಳಿ ಇವರು ಅದನ್ನ ಹೇಳಕತ್ತಾರ. ನಾವು ಆಗಲೇ ಡಿಸ್ಕಷನ್ ಮಾಡೋದಲ್ಲ, ಆರ್ಟಿಕಲ್ 121 ಉಪಬಂಧ 123 ಉಪಬಂಧ 1 ಏನ್ ಡಿಸ್ಕಷನ್ ಮಾಡಿವಲ್ಲ ಅದನ್ನೇ ಮಾಡಕತ್ತಾರ ಇವರು. ಹೌದಾ? ಏನು, ಎನ್ ಆರ್ಡಿನೆನ್ಸ್ ಪ್ರೊಮಲ್ಗೇಟೆಡ್ ಅಂಡರ್ ದಿಸ್ ಆರ್ಟಿಕಲ್. ಇಲ್ಲಿ ಈ ಕಾಯ್ದೆಯ ಅಡಿಯಲ್ಲಿ ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರಿ ಅಂತಂದ್ರೆ ಆ ಸುಗ್ರೀವಾಜ್ಞೆಯ ಪರಿಣಾಮ ಎಷ್ಟಿರ್ತೈತಿ ಅಂತಂದ್ರೆ ಕಾಯ್ದೆ ಅಷ್ಟೇ ಇರ್ತೈತಿ ಅಂತ ಅರ್ಥ ಆಯ್ತಾ? ಕಾಯ್ದೆ ಅಷ್ಟೇ ಅದರ ಪರಿಣಾಮ ಇರ್ತೈತಿ. ಈ ಸುಗ್ರೀವಾಜ್ಞೆ ಅಂದ್ರೆ ಟೆಂಪ್ರರಿ ಕಾಯ್ದೆ ಇದ್ದಂಗನೇ. ಇದು ಟೆಂಪರರಿ ಕಾಯ್ದೆ, ಟೆಂಪರರಿ ಆಕ್ಟ್, ಟೆಂಪರರಿ ತಾತ್ಕಾಲಿಕವಾಗಿ ಕಾಯ್ದೆ ಇದ್ದಂಗನೇ ಇದು. ಗೊತ್ತಿರಬೇಕು ಈ ವರ್ಡ್ಗಳು. ಆರ್ಡಿನೆನ್ಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಟೆಂಪರರಿ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಅಂದಂಗನೆ. ಬಟ್ ಈ ಟೆಂಪರರಿ ಆಕ್ಟ್ ಅನ್ನ ಯಾರು ಪಾಸ್ ಮಾಡಿರ್ತಾರೆ ಅಂತ ರಾಷ್ಟ್ರಪತಿಯವರು ಪಾಸ್ ಮಾಡಿರ್ತಾರೆ. ನಮ್ಗೆ ಗೊತ್ತಿರಬೇಕು ಎಲ್ಲ ಕಾಯ್ದೆಗಳು ಎಲ್ಲ ಮಸೂದೆಗಳು ಕಾಯ್ದೆ ಆಗ್ಬೇಕು ಅಂತಂದ್ರೆ ರಾಷ್ಟ್ರಪತಿಯವರ ಅನುಮತಿ ಬೇಕು. ಹೌದಾ? ಇಲ್ಲಿ ಏನಾಗೈತಿ ಅಂತಂದ್ರೆ ರಾಷ್ಟ್ರಪತಿಯವರೇ ಮೊದಲಿಗೆ ಅದಕ್ಕೆ ಅನುಮತಿ ಕೊಟ್ಟು ಹೊಡಿಸ್ಬಿಡ್ತಾರೆ, ಇದ ಕಾಯ್ದೆ ಮಾಡ್ರಿ ಅಂತ ಹೇಳಿ. ಆಮೇಲೆ ಇದನ್ನ ಏನು ಸದನಗಳ ಅನುಮೋದನೆಗಾಗಿ ಕಳಿಸ್ತಾರೆ. ಇಲ್ಲಿ ಬರೀತಾರೆ ಆರ್ಟಿಕಲ್ 123 ಉಪಬಂಧ 2 ಏನ್ ಹೇಳ್ತೈತಿ ಅಂತ ನೋಡೋಣ. ಈಗಂದ್ರೂ ಗೊತ್ತಾಯ್ತಾ ಏನು ಆರ್ಡಿನೆನ್ಸ್ ಈಸ್ ಈಕ್ವಲ್ ಟು ದಿ ಆಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಹೇಳಿ ಗೊತ್ತಾಯ್ತು. ಆ ನಂತರ ಏನೈತಿ ಅಂತ ನೋಡೋಣ. ಏನ್ ಹೇಳಕತೈತಿ ಆರ್ಟಿಕಲ್ 123 ಉಪಬಂಧ ಏನ್ ಹೇಳಕತೈತಿ ಅಂದ್ರೆ, ಶಾಲ್ ಬಿ ಲೇಡ್ ಬಿಫೋರ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಶಾಲ್ ಸೀಸ್ ಟು ಆಪರೇಟ್ ಅಟ್ ದಿ ಎಕ್ಸ್ಪೈರೇಷನ್ ಆಫ್ 6 weeks ಫ್ರಮ್ ದಿ reassembly of the parliament, or if before the expiration of that period resolution disapproving it are passed by the both the houses upon the passing of the second of those resolution ಅಂತ ಹೇಳಕತ್ತಾರ ಅವ್ರು. ಏನು ಇದೇನು ಗದ್ದಲನೇ ಬೇಡ, ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಏನಂತೇಳಿ. ಈಗ ಆರ್ಡಿನೆನ್ಸ್ ಅನ್ನ ಹೊರಡಿಸಿದ್ರು. ಆರ್ಡಿನೆನ್ಸ್ ಅನ್ನ ನಾವೇನಂತೆ ಕರಿತೀವಿ ಅಂತಂದ್ರೆ ಟೆಂಪರರಿ ಕಾಯ್ದೆ ಅಂತ ಕರಿತೀವಿ. ಟೆಂಪರರಿ ಕಾಯ್ದೆ ಅಂತಂದ್ರೆ ಅದು ಇಂತಿಷ್ಟು ದಿನ ಆದ ನಂತರ ಅದು ಅದ್ರ ಕೆಲಸವನ್ನ ಬಂದ್ ಮಾಡ್ತೈತೆ. ಟೆಂಪರರಿ ಅದು ಯಾವಾಗಿದ್ರು ತಾತ್ಕಾಲಿಕ. ಹೌದಾ? ಅದು ತನ್ನ ಕೆಲಸವನ್ನ ಬಂದ್ ಮಾಡ್ತೈತಿ. ತನ್ನ ಕೆಲಸವನ್ನ ಬಂದ್ ಮಾಡಿತ್ತು ಅಂತಂದ್ರೆ ಅವಾಗ ಮತ್ತೆ ಏನ್ ಮಾಡ್ಬೇಕ್ರಿ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಮಾಡ್ತೈತೆ ಆರ್ಟಿಕಲ್ 123 ಉಪಬಂಧ 2 ಏನ್ ಆನ್ಸರ್ ಮಾಡ್ತೈತಿ ಅಂತ ನೋಡೋಣ. ಏನ್ ಆನ್ಸರ್ ಮಾಡಕತೈತಿ ಅಂತಂದ್ರೆ, ನಾವು ಆರ್ಡಿನೆನ್ಸ್ ಅನ್ನ 2 ಸದನಗಳು ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಹೊರಡಿಸಿವ್ರಿ. ಆಮೇಲೆ ಈಗ 2 ಸದನಗಳು ಅಧಿವೇಶನಕ್ಕೆ ಬಂದ ನಂತರ ರಿಅಸೆಂಬ್ಲಿ ಆದ ನಂತರ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಸುಗ್ರೀವಾಜ್ಞೆಗಳ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಈ ರೀತಿ ಸುಗ್ರೀವಾಜ್ಞೆನ ಹೊರಡಿಸಿದೈತಿ, ಈ ಸುಗ್ರೀವಾಜ್ಞೆ ಸರಿ ಆಯ್ತೋ, ಕಾನೂನು ಸರಿ ಆಯ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡಬೇಕು, ಡಿಸ್ಕಷನ್ ಮಾಡಬೇಕು. ಎಲ್ಲಿ? ಸದನಗಳಲ್ಲಿ. ಈ ರಿಅಸೆಂಬ್ಲಿ ಆದ ನಂತರ ಸದನಗಳು ರಿಅಸೆಂಬಲ್ ಆದ ನಂತರ ಮರುಘಟನ ಆದ ನಂತರ ಅಂದ್ರೆ ಕೂಡಿದ ನಂತರ, ಅಧಿವೇಶನಕ್ಕಾಗಿ ಕೂಡಿದ ನಂತರ ಆವಾಗ ಈ ಆರ್ಡಿನೆನ್ಸ್ ಬಗ್ಗೆ ಚರ್ಚೆ ಮಾಡ್ಲಾರ್ದೆ ಈ ಆರ್ಡಿನೆನ್ಸ್ ಹಂಗೆ ಉಳ್ಕೊಂಡು ಹೋಯ್ತು ಅಂತಂದ್ರೆ, ಸುಗ್ರೀವಾಜ್ಞೆ ಉಳ್ಕೊಂಡು ಹೋಯ್ತು ಅಂತಂದ್ರೆ ಅದು 6 ವಾರಗಳ ನಂತರ ರದ್ದಾಗಿ ಹೋಗ್ಬಿಡ್ತೈತಿ. 6 ವಾರಗಳ ನಂತರ ರದ್ದಾಗುತ್ತದೆ. ಇದು ತಾತ್ಕಾಲಿಕ. ನೀನು ಎಲ್ಲಿಯವರೆಗೂ ಅದರ ಮೇಲೆ ಏನ್ ತಗೊಳ್ಳೋದಿಲ್ಲ, ಕಾರ್ಯವನ್ನ ತಗೊಳ್ಳೋದಿಲ್ಲ, ಆಕ್ಷನ್ ಅನ್ನ ತಗೊಳ್ಳೋದಿಲ್ವೋ ಎಲ್ಲಿವರೆಗೂ ಆಕ್ಷನ್ ಅನ್ನ ತಗೊಳಂಗಿಲ್ಲೋ ಅಷ್ಟ್ರಾಗ ಅದು ರದ್ದಾಗಿ ಹೋಗ್ತೈತಿ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ,
ಇವತ್ತು ತಾರೀಕು ಎಷ್ಟು 4/7/2026. ಇವತ್ತು ಅಧಿವೇಶನವನ್ನ ಇಲ್ಲ, ಇವತ್ತು ಆರ್ಡಿನೆನ್ಸ್ ಹೊರಡಿಸಿದಾರ ಅಂತ ಅನ್ಕೊಳ್ಳೋಣ. ಆರ್ಡಿನೆನ್ಸ್ ಹೊರಡಿಸಿದಾರೆ ಯಾರು? ರಾಷ್ಟ್ರಪತಿಗಳು. ಈಗ ಚಳಿಗಾಲ ಅಧಿವೇಶನ ಸೇರ್ತಾರೆ ಯಾವಾಗ? ಡಿಸೆಂಬರ್ಗಳು ಸೇರ್ತಾರೆ 4/12/2026. ಈಗ ಇಲ್ಲಿ ಆರ್ಡಿನೆನ್ಸ್ ಹೊರಡಿಸ್ಯಾರ. ಈಗ ಮತ್ತೆ ಅಧಿವೇಶನವನ್ನು ಯಾವಾಗ ಸೇರೋದ್ರು? 4/12/2026 ಸೇರೋದ್ರೆ. ಈ ಅಧಿವೇಶನವನ್ನ ಸೇರಿದ ನಂತರ ಇಲ್ಲೇನು 4/7/2026 ಆರ್ಡಿನೆನ್ಸ್ ಹೊರಡಿಸಿರ್ತೀವಲ್ಲ, ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀವಲ್ಲ, ಅದನ್ನ ಇಲ್ಲಿ ಚರ್ಚೆಗೆ ತಗೋಬೇಕು. ಎಲ್ಲಿ? ಅಧಿವೇಶನವನ್ನ ಸೇರಿದಾಗ ಚರ್ಚೆಗೆ ತಗೋಬೇಕು. ಒಂದು ವೇಳೆ ಚರ್ಚೆ ಮಾಡದೆ ಅಥವಾ ಚರ್ಚೆ ಮಾಡಿಯೂ ಅದು ಪಾಸ್ ಆಗದೇ ಇದ್ರೆ, ಈಗ ಒಂದು ಸದನ ಏನ್ ಮಾಡ್ತೈತಿ ಅಂತಂದ್ರೆ ಅದನ್ನ ಚರ್ಚೆ ಮಾಡ್ತೈತಿ, ಇನ್ನೊಂದು ಸದನಕ್ಕೆ ಕಳಿಸಿ ಕೊಡ್ತೈತಿ. ಒಂದು ಸದನ ಅದನ್ನ ಚರ್ಚೆ ಮಾಡ್ತೈತಿ, ಇನ್ನೊಂದು ಸದನಕ್ಕೆ ಕಳಿಸಿಕೊಡ್ತೈತಿ. ಅದು ಇನ್ನೊಂದು ಸದನ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂದ್ಬಳಕ ಅವಾಗ ಸುಗ್ರೀವಾಜ್ಞೆಯ ಪರಿಣಾಮ ಏನಾಕೈತಿ ಅಂತಂದ್ರೆ, ಯಾವಾಗ ಅದು ಚರ್ಚೆ ಮಾಡೋದಿಲ್ವೋ ಅವಾಗ ಇಲ್ಲಿ ಹಿಡ್ದೆ ಈ 4/12/2026 ಅಧಿವೇಶನ ಯಾವಾಗ ಮುಗಿತೈತಿ ಅಂತಂದ್ರೆ 5/12/2026 ಅಧಿವೇಶನ ಮುಗಿತೈತಿ ಅಂತ ಅನ್ಕೊಳ್ಳೋಣ. ಈ ಅಧಿವೇಶನ ಮುಗಿದ 6 ವಾರಗಳ ನಂತರ ಅದು ರದ್ದಾಕೈತಿ. 6 ವಾರಗಳ ನಂತರ ರದ್ದಾಕೈತಿ. ಇದು ಗೊತ್ತಿರಬೇಕು. ಅಂದ್ರೆ ಆರ್ಡಿನೆನ್ಸ್ ಯಾವಾಗ್ಲೂ ಟೆಂಪರರಿ ಇರ್ತೈತೆ. ಒಂದೇದ್ದು ಟೆಂಪರರಿ ಇರ್ತೈತಿ. ಅಂದ್ರೆ ಅದಕ್ಕೆ ಟೆಂಪರರಿ ಅಂತಂದ್ರೆ ಒಂದು ಕಾಲದ ಅವಧಿ ಇರ್ತೈತಿ. ಅವಧಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂತಂದ್ರೆ ಸದನಗಳು ಅಧಿವೇಶನ ಸೇರುವುದರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸದನಗಳು ಅಧಿವೇಶನವನ್ನ ಸೇರಿದ ನಂತರ ಆ ಸುಗ್ರೀವಾಜ್ಞೆಯ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಅಥವಾ ಸುಗ್ರೀವಾಜ್ಞೆಯನ್ನ ಕಾನೂನಾಗಿ ಮಾಡದೇ ಇದ್ರೆ ಆ ಸುಗ್ರೀವಾಜ್ಞೆ ಅಧಿವೇಶನ ಮುಗಿದ 6 ವಾರಗಳ ಅವಧಿಯವರೆಗೂ ಜಾರಿಯಲ್ಲಿ ಇರ್ತೈತಿ. 6 ವಾರಗಳ ನಂತರ ಅದು ರದ್ದಾಕೈತಿ. ಇದು ಗೊತ್ತಿರಬೇಕು. ಅಂದ್ರೆ ಇಲ್ಲಿ ಅವಧಿ ಗೊತ್ತಾಗತೈತಿ. ಯಾವ ತರದ್ದು? ಸುಗ್ರೀವಾಜ್ಞೆಯ ಅವಧಿ ಎಲ್ಲಿಯವರೆಗೂ ಅದು ಫೋರ್ಸ್ನಾಗ ಇರ್ತೈತಿ ಅಂತಂದ್ರೆ ಅಧಿವೇಶನ ಮುಗಿದ 6 ವಾರಗಳ ನಂತರ. ಈಗ ಆರ್ಡಿನೆನ್ಸ್ ಹೊರಡಿಸಿರ್ತೀವಿ. ಆರ್ಡಿನೆನ್ಸ್ ಹೊರಡಿಸಿದ ನಂತರ ಮರು ಅಧಿವೇಶನ ಸೇರ್ತಾರೆ. ಮರು ಅಧಿವೇಶನ ಸೇರಿದ ನಂತರ ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗ್ಲಿಲ್ಲ ಅಂತಂದ್ರೆ ಅದು ಮರು ಅಧಿವೇಶನ ಸೇರಿದ 6 ವಾರಗಳ ಅವಧಿಯವರೆಗೂ ಮಾತ್ರ ಫೋರ್ಸ್ ನಲ್ಲಿ ಇರ್ತೈತಿ. ಇದು ನಮಗೆ ಗೊತ್ತಿರಬೇಕು. 6 ವಾರ ಮುಗಿತು ಅಂತಂದ್ರೆ ಅದು ಆಪರೇಟ್ ಆಗೋದು ಬಂದ್ ಆಕೈತಿ. ಆಪರೇಟ್ ಆಗೋದಿಲ್ಲ, ಜಾರಿಗೆ ಬರೋದಿಲ್ಲ. ಗೊತ್ತಿರಬೇಕು. ಅದಕ್ಕೆ ಇದನ್ನ ಟೆಂಪರರಿ ಆಕ್ಟ್ ಅಂತ ಹೇಳಿ ಕರಿತೀವಿ. ಅಥವಾ ಈ ಅಧಿವೇಶನ ಸೇರಿದಾಗ ಎರಡೂ ಸದನಗಳು ಏನ್ ಮಾಡ್ತಾವ ಅಂತಂದ್ರೆ, ಇಲ್ರಿ ಇದನ್ನ ಈ ಆರ್ಡಿನೆನ್ಸ್ ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಏನಾದ್ರೂ ಡಿಸ್ಅಪ್ರೂವ್ ಮಾಡಿದ್ವು ಅಂತಂದ್ರೆ ಅವಾಗ್ಲೂ ಕೂಡ ಇದು ರದ್ದಾಕೈತಿ. ಅಂದ್ರೆ ಇಲ್ಲಿ ಯಾವಾಗ ರದ್ದಾಕೈತಿ ಅನ್ನೋದ್ರ ಬಗ್ಗೆ ಬರೆಯಾಕತ್ತಾರೆ. ಯಾವಾಗ ರದ್ದಾಕೈತಿ ಅನ್ನೋದ್ರ ಬಗ್ಗೆ ಬರೆಯಾಕತ್ತಾರೆ. ಯಾವಾಗ ರದ್ದಾಕೈತಿ ಅಂತ ಹೇಳಕತ್ತಾರೆ? ಒಂದು 6 ವಾರಗಳು ಮುಗಿದ ನಂತರ, ಇನ್ನೊಂದು ಡಿಸ್ಅಪ್ರೂವ್ ಮಾಡಿದ ನಂತರ ಸದನಗಳು ಅದನ್ನ ಒಪ್ಪಿಕೊಳ್ಳದೆ ಇದ್ದಾಗನು ಕೂಡ ಅದು ರದ್ದಾಕೈತಿ ಅಂತ ಬರೆಯಾಕತ್ತಾರೆ. ಇನ್ನೊಂದು ಟೈಮ್ ಬರ್ತೈತಿ ಅವಾಗ್ನು ಕೂಡ ರದ್ದಾಕೈತಿ. ಅದು ಯಾವಾಗ ಅಂತ ಹೇಳಿ ಹೇಳ್ತೈತಿ. ಆರ್ಟಿಕಲ್ 123 ಉಪಬಂಧ 2B ಹೇಳ್ತೈತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಏನ್ ಹೇಳಕತ್ತೈತಿ? ಮೇ ಬಿ ವಿತ್ಡ್ರಾನ್ ಅಟ್ ಎನಿ ಟೈಮ್ ಬೈ ದಿ ಪ್ರೆಸಿಡೆಂಟ್. ಈ ಆರ್ಡಿನೆನ್ಸ್ ಅನ್ನ ಹೊರಡಿಸುವ ಅಧಿಕಾರ ಯಾರಿಗೈತಿ? ರಾಷ್ಟ್ರಪತಿ ಅವರಿಗೈತಿ. ಇದನ್ನ ಹಿಂತಕೊಳ್ಳುವ ಅಧಿಕಾರನು ಯಾರಿಗೈತಿ ಅಂತಂದ್ರೆ ರಾಷ್ಟ್ರಪತಿ ಅವರಿಗೈತಿ. ಪ್ರೆಸಿಡೆಂಟ್ ಅವ್ರಿಗೇನ ಐತಿ. ಈಗ ರಾಷ್ಟ್ರಪತಿಯವರ ಆರ್ಡಿನೆನ್ಸ್ ಹೊರಡಿಸಿದ್ರು. ರಾಷ್ಟ್ರಪತಿ ಅವರಿಗೆ ಅನಿಸ್ತೈತಿ ಈ ಆರ್ಡಿನೆನ್ಸ್ ನಮಗೆ ಅವಶ್ಯಕತೆ ಇಲ್ಲ, ಇದನ್ನ ರಿವೋಕ್ ಮಾಡೋಣ ಅಂತೇಳಿ. ಆವಾಗ ಕೂಡ ಇದನ್ನ ರಿವೋಕ್ ಮಾಡಬಹುದು. ಯಾರ ಸಲಹೆ ಮೇರೆಗೆ ಆರ್ಟಿಕಲ್ 74 ಉಪಬಂಧ 1ರಲ್ಲಿ ಹೇಳೈತಿ, ಪ್ರೆಸಿಡೆಂಟ್ ಶಾಲ್ ಆಕ್ಟ್ ಅಪಾನ್ ಅಡ್ವೈಸ್ ಆಫ್ ದಿ ಪ್ರೆಸಿಡೆಂಟ್ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ ಬರ್ತಾರೆ. ರಾಷ್ಟ್ರಪತಿ ಮತ್ತು ಆತನ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡಬೇಕು. ಇಲ್ಲಿ ಮಂತ್ರಿಮಂಡಲ ಏನ್ ಮಾಡ್ತೈತಿ ಅಂತಂದ್ರೆ, ಸಾಹೇಬ್ರ ಇದು ಆರ್ಡಿನೆನ್ಸ್ ಉಪಯೋಗ ಇಲ್ಲ, ಸುಗ್ರೀವಾಜ್ಞೆ ಉಪಯೋಗ ಇಲ್ಲ, ಇದನ್ನ ಹಿಂದೆ ತಕೋರಿ ಅಂತೇಳಿ ಏನಾದ್ರೂ ಸಲಹೆ ಮಾಡಿದ್ರು ಅಂತಂದ್ರೆ ಅವಾಗ ರಾಷ್ಟ್ರಪತಿಯವರು ಅನಿವಾರ್ಯವಾಗಿ ಈ ಆರ್ಡಿನೆನ್ಸ್ ಅನ್ನ ಹಿಂದೆ ತಕೋಬೇಕಾಗೈತಿ. ಇದು ಗೊತ್ತಿರಬೇಕು. ಅಂದ್ರೆ ಅವಧಿ ನಮಗೆ ಗೊತ್ತಾಗೈತಿ. ಒಂದು 6 ವಾರಗಳ ಅವಧಿ. ಎರಡನೇದ್ದು ಯಾವಾಗ ಪಾರ್ಲಿಮೆಂಟ್ ಡಿಸ್ಅಪ್ರೂವ್ ಮಾಡ್ತೈತಿ ಅವಾಗ ರದ್ದಾಕೈತಿ. ಮೂರನೇದ್ದು ಯಾವಾಗ ರಾಷ್ಟ್ರಪತಿಯವರು ಅದನ್ನು ವಿಡ್ರಾಲ್ ಮಾಡ್ಕೋತಾರಲ್ಲ ಅವಾಗೂ ರದ್ದಾಕೈತಿ. ಈ 3 ಟೈಮ್ಗಳು ನಮಗೆ ಗೊತ್ತಿರಬೇಕು. ಆರ್ಡಿನೆನ್ಸ್ ಕೇವಲ 6 ವಾರಗಳ ಅವಧಿಯನ್ನು ಹೊಂದಿರ್ತೈತಿ. ಯಾವಾಗ? ಮರು ಅಧಿವೇಶನ ಸೇರಿದ 6 ವಾರಗಳ ಅವಧಿಯವರೆಗೂ. ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಇರ್ತೈತಿ ಸರ್ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ 6 ತಿಂಗಳು 6 ವಾರ ನೆನಪಿರ್ಬೇಕು. 6 ತಿಂಗಳು 6 ವಾರಗಳು ಈ ಆರ್ಡಿನೆನ್ಸ್ ಜಾರಿಯಲ್ಲಿರ್ತೈತಿ. 6 ತಿಂಗಳು 6 ವಾರಗಳು. 6 ತಿಂಗಳು ಯಾಕ್ರಿ ಅಂತಂದ್ರೆ ಸಂಸತ್ತು ಅಧಿವೇಶನ ಸೇರುವ ಮಿನಿಮಮ್ ಅವಧಿ ವರ್ಷಕ್ಕೆ 2 ಸಲ. ಹೌದಾ? ಈಗ ಅಧಿವೇಶನ ಸೇರಿದ ನಂತರ ಮತ್ತೊಂದು ಸಲ ಅಧಿವೇಶನ ಸೇರಕ್ಕೆ 6 ತಿಂಗಳ ಟೈಮ್ ತಗೋತೈತಿ. ಅವಾಗ ಅಧಿವೇಶನ ಮುಗಿದ ಮರನೇ ದಿನ ನೀವು ಆರ್ಡಿನೆನ್ಸ್ ಅನ್ನು ಹೊರಡಿಸಿದ್ರಿ ಅಂತಂದ್ರೆ ಮತ್ತೆ ಅಧಿವೇಶನ ಸೇರೋದು 6 ತಿಂಗಳ ನಂತರ. ಹೌದಾ? ಅಲ್ಲಿಗೆ ಇದು 6 ತಿಂಗಳು ಒಂದಾಯ್ತು. ಆಮೇಲೆ 6 ತಿಂಗಳ ನಂತರ ಅಧಿವೇಶನ ಸೇರಿದಾಗ ಅಲ್ಲಿ ಏನಾದ್ರು ಡಿಸ್ಕಷನ್ ಮಾಡಿ ಆರ್ಡಿನೆನ್ಸ್ ಬಗ್ಗೆ ಏನಾದ್ರೂ ಒಂದು ನಿರ್ಣಯವನ್ನು ಕೈಗೊಳ್ಳದೇ ಇದ್ರೆ ಅವಾಗ ಏನಾಕತಿ ಅಂತಂದ್ರೆ ಅದರ ನಂತರ ಮರು ಅಧಿವೇಶನ ಸೇರಿದ 6 ವಾರಗಳ ನಂತರ ಅದು ರದ್ದಾಕತಿ ಅಂತ ಆರ್ಟಿಕಲ್ 123 ಉಪಬಂಧ 2A ಬರೀತಿತ್ತು. ಹೌದಾ?
ಅದಕ್ಕೆ ಇದ್ರ ಮ್ಯಾಕ್ಸಿಮಮ್ ಅವಧಿ ಎಷ್ಟು ಅಂತಂದ್ರೆ 6 ತಿಂಗಳು 6 ವಾರ ಗೊತ್ತಿರಬೇಕು. ಅಂದ್ರೆ ಒಂದು ಆರ್ಡಿನೆನ್ಸ್ ಜಾರಿಗೆ ಬರಬೇಕು ಅಂತಂದ್ರೆ ಒಂದು ಆರ್ಡಿನೆನ್ಸ್ ಎಷ್ಟು ಅವಧಿಯ ಮ್ಯಾಕ್ಸಿಮಮ್ ಎಷ್ಟು ಅವಧಿಯವರೆಗೂ ಜಾರಿಯಲ್ಲಿ ಇರ್ತೈತಿ ಅಂತಂದ್ರೆ 7.5 ತಿಂಗಳು ಜಾರಿಯಲ್ಲಿ ಇರ್ತೈತಿ ಅಂತ ಗೊತ್ತಿರಬೇಕು ನಮಗೆ. ಮ್ಯಾಕ್ಸಿಮಮ್ 7.5 ತಿಂಗಳು, 6 ತಿಂಗಳು 6 ವಾರ ಅಂದ್ರೆ ಎಷ್ಟು ದಿನ ಅದು? 7.5 ತಿಂಗಳು. ಹಳೆಯಲ್ಲ ಮಗಳ ಗಂಡ ಹಂಗ. ಇನ್ನ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಆರ್ಡಿನೆನ್ಸ್ ಅನ್ನು ಹೊರಡಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಷ್ಟೇ. ಈಗ ಆರ್ಡಿನೆನ್ಸ್ ಹೊರಡಿಸೋದಾಯ್ತು, ಆರ್ಡಿನೆನ್ಸ್ ರದ್ದಾಗೋದಾಯ್ತು, ಯಾರು ಹೊರಡಿಸ್ಬೇಕು ಅನ್ನೋದು ಗೊತ್ತಾಯ್ತು, ಯಾವಾಗ ಹೊರಡಿಸ್ಬೇಕು ಅನ್ನೋದು ಗೊತ್ತಾಯ್ತು, ಅದ್ರ ಪರಿಣಾಮ ಎಷ್ಟಿರ್ತೈತಿ ಅನ್ನೋದ್ರ ಬಗ್ಗೆನೂ ಗೊತ್ತಾಯ್ತು. ಇನ್ನ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಡಿನೆನ್ಸ್ ಹೊರಡಿಸ್ಬೇಕು ಅದೊಂದಿಷ್ಟು ಚರ್ಚೆ ಮಾಡ್ಬೇಕು. ಯಾವ ವಿಷಯಕ್ಕೆ? ಶಿಕ್ಷಕ ವಿಷಯಗಳಿಗೆಲ್ಲ ಆರ್ಡಿನೆನ್ಸ್ ಹೊರಡ್ಸಕ್ ಬರ್ತೈತಿ? ಇಲ್ಲ. ರಾಜ್ಯದಲ್ಲಿ ಪೊಲೀಸ್ ಆಡಳಿತ ವ್ಯವಸ್ಥೆ ಸರಿಯಾಗಿಲ್ಲ ಅಂತೇಳಿ ಪೊಲೀಸರನ್ನ ರದ್ದು ಮಾಡ್ರಿ ಅಂತೇಳಿ, ಪೊಲೀಸ್ ವ್ಯವಸ್ಥೆಯನ್ನು ರದ್ದು ಮಾಡ್ರಿ ಅಂತೇಳಿ ಆರ್ಡಿನೆನ್ಸ್ ಹೊರಡ್ಸಕ್ ಬರ್ತೈತೇನು? ಪೊಲೀಸ್ ವ್ಯವಸ್ಥೆ, ರಾಜ್ಯದ ಪೊಲೀಸ್ ಅಂತಕ್ಕಂಥ ವಿಷಯ ರಾಜ್ಯಗಳಿಗೆ ಸಂಬಂಧಿಸಿರ್ತೈತಿ. ಹಂಗ ರಾಜ್ಯದ ವಿಷಯದಲ್ಲಿ ಕೈ ಆಡ್ಸಕ್ ಬರ್ತೈತೇನು ಅವ್ರಿಗೆ? ಏನ ಮಾಡಬೇಕು? ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಡಿನೆನ್ಸ್ ಅನ್ನು ಹೊರಡಿಸಬೇಕು ಅನ್ನೋದು ಆರ್ಟಿಕಲ್ 123 ಉಪಬಂಧ 3 ಹೇಳ್ತೈತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಏನ್ ಹೇಳಕತ್ತೈತಿ ಅಂದ್ರೆ, ಇಫ್ ಅಂಡ್ ಸೋ ಫಾರ್ ಆಸ್ ಅನ್ ಆರ್ಡಿನೆನ್ಸ್ ಅಂಡರ್ ದಿಸ್ ಆರ್ಟಿಕಲ್ ಮೇಕ್ ಎನಿ ಪ್ರೊವಿಷನ್ ವಿಚ್ ಪಾರ್ಲಿಮೆಂಟ್ ವುಡ್ ನಾಟ್, ಈ ವರ್ಡ್ ಬಾರಿ ಇಂಪಾರ್ಟೆಂಟ್, ವುಡ್ ನಾಟ್ ಅಂಡರ್ ದಿಸ್ ಕಾನ್ಸ್ಟಿಟ್ಯೂಷನ್ ಬಿ ಕಾಂಪಿಟೆಂಟ್ ಟು ಎನಾಕ್ಟ್ ಇಟ್ ಶಾಲ್ ಬಿ ವೈಡ್. ಏನ್ ಹೇಳಕತ್ತೈತಿ ಅಂತಂದ್ರೆ, ಸುಗ್ರೀವಾಜ್ಞೆಯನ್ನು ಹೊರಡಿಸ್ರಿ, ನಾವು ಬ್ಯಾಡ ಅನ್ನಂಗಿಲ್ಲ. ಸುಗ್ರೀವಾಜ್ಞೆಯ ಪರಿಣಾಮ ಎಷ್ಟಿರ್ತೈತಿ ಅಂದ್ರೆ ಕಾಯ್ದೆ ಅಷ್ಟೇ ಇರ್ತೈತಿ. ಅದಕ್ಕೆ ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸ್ರಿ, ನಾವು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅಂತಂದ್ರೆ, ಪಾರ್ಲಿಮೆಂಟು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಹೊಂದಿತ್ತು, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಹೊಂದಿದ್ದು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿದ್ದು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಇರ್ಲಿಲ್ಲ ಅಂತಂದ್ರೆ ಇಲ್ಲ. ಅಂದ್ರೆ ಸೆಂಟ್ರಲ್ ಸಂಸತ್ತು ಕಾನೂನು ಮಾಡುವ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆರ್ಡಿನೆನ್ಸ್ ಅನ್ನು ಹೊರಡಿಸಬೇಕು. ಸಂಸತ್ತು ಕಾನೂನು ಮಾಡದ ವಿಷಯಗಳಿಗೆ ಸಂಬಂಧಿಸಿದಂತೆ ಏನು ಹೊರಡಿಸಕ್ ಬರೋದಿಲ್ಲ, ಸುಗ್ರೀವಾಜ್ಞೆಯನ್ನು ಹೊರಡಿಸಕ್ ಬರೋದಿಲ್ಲ ಅಂತ. ಅಂದ್ರೆ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ, ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ರಾಷ್ಟ್ರಪತಿಯವರು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಬರುವುದಿಲ್ಲ. ಇದು ನೆನಪಲ್ಲಿರಬೇಕು. ಕೇಳ್ತಾರೆ ಕ್ವಶನ್. ಇಲ್ಲಿ ಬರ್ತೈತಿ, ಡಿಸ್ಕಷನ್ ಮಾಡೋಣ ಏನೇನೈತಿ ಅಂತೇಳಿ. ಆಮೇಲೆ ಇನ್ನೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಕ್ ಬರೋದಿಲ್ಲ. ಆ ವಿಷಯ ಯಾವುದಪ್ಪ ಅಂತಂದ್ರೆ, ಸಂವಿಧಾನದ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಕ್ ಬರೋದಿಲ್ಲ. ಯಾವುದು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ಗಳಿಗೆ ಸಂಬಂಧಿಸಿದಂತೆ, ಸಂವಿಧಾನ ತಿದ್ದುಪಡಿ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಬರುವುದಿಲ್ಲ. ಇನ್ನೊಂದು ವಿಷಯ ಯಾವುದು? ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಕಾನೂನು ಮಾಡಲು ಅಧಿಕಾರ ಇಲ್ಲವೋ ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಬರುವಂತಿಲ್ಲ. ಜೊತೆಗೆ ಸಂವಿಧಾನ ತಿದ್ದುಪಡಿ ಕಾಯ್ದೆಗಳಿಗೂ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಬರುವಂತಿಲ್ಲ. ಇದು ಗೊತ್ತಿರಬೇಕು ನಮಗೆ. ಆರ್ಟಿಕಲ್ 123 ಏನು ಸ್ಪಷ್ಟ ಆಗ್ತೈತಿ ಅಂತಂದ್ರೆ, ರಾಷ್ಟ್ರಪತಿಯವರಿಗೆ ಕೆಲವೊಂದಿಷ್ಟು ಶಾಸನೀಯ ಅಧಿಕಾರಗಳು ಅದಾವು ಅಂತೇಳಿ ಗೊತ್ತಾಗೈತಿ. ಹೌದಾ? ಅಂದ್ರೆ ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥರು ಯಾವಾಗ ಶಾಸಕಾಂಗ ಅಧಿವೇಶನದಲ್ಲಿ ಇರುವುದಿಲ್ಲವೋ ಆವಾಗ ಕಾರ್ಯಾಂಗ ಶಾಸನದ ಕಾರ್ಯಗಳನ್ನ ಮಾಡ್ತೈತಿ ಅಂತ. ಹೆಂಗ್ ಮಾಡ್ತೈತಿ ಅಂದ್ರೆ, ಟೆಂಪರರಿಲಿ ಕಾರ್ಯಗಳನ್ನ ಮಾಡ್ತದೆ. ತಾತ್ಕಾಲಿಕವಾಗಿ ಆ ಕಾರ್ಯಗಳನ್ನು ನಿರ್ವಹಿಸ್ತೈತಿ ಅಂತ. ಜಸ್ಟ್ ಎಮರ್ಜೆನ್ಸಿ ಬಂದಾಗ ನೀವು ಕಾರ್ಯಾಂಗದವ್ರು ಏನ್ ಮಾಡ್ರಿ ಅಂತಂದ್ರೆ, ಶಾಸಕಾಂಗವಾಗಿ ಕೆಲಸ ಮಾಡ್ರಿ ಅಂತೇಳಿ ಈ ಆರ್ಟಿಕಲ್ 123 ಅಧಿಕಾರ ಕೊಡ್ತೈತಿ. ನಮಗೆ ಗೊತ್ತಿರಬೇಕು, ನಮ್ಮ ಸಂವಿಧಾನ ಅದಕ್ಕೇನಾಗ್ತದೆ, ರಿಜಿಡಿಟಿಯಿಂದ ಕೂಡದ, ಆಮೇಲೆ ಇನ್ನೊಂದು ಫ್ಲೆಕ್ಸಿಬಿಲಿಟಿಯಿಂದನೂ ಕೂಡದ ಅಂತ. ರಿಜಿಡಿಟಿ ಅಂದ್ರೆ ಕಠಿಣತೆ, ಅಂದ್ರೆ ಅದನ್ನ ಒಟ್ಟ ನೀವು ಏನು ಮಾಡಕ್ಕೆ ಬರೋದಿಲ್ಲ, ಅವರೇ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅವರೇ ಮಾಡಬೇಕು ಅಂತ. ಆದ್ರೆ ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ ಇನ್ನೊಬ್ರು ಯಾರಾದ್ರೂ ಮಾಡಬಹುದು. ಹೌದಾ? ಇಲ್ಲಿ ಶಾಸಕಾಂಗ ಮಾಡ್ತಕ್ಕಂಥ ಕೆಲಸ ರಾಷ್ಟ್ರಪತಿಯವರು ಮಾಡಕತ್ತಾರೆ, ಕಾರ್ಯಾಂಗದವರು ಮಾಡಕತ್ತಾರೆ. ಹೌದಾ? ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥ, ಈಸ್ ದಿ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್, ಬಟ್ ಈ ಆಕ್ಟ್ ಆಸ್ ಅ ಲೆಜಿಸ್ಲೇಚರ್ ಆನ್ ಟೆಂಪರರಿ ಡೇಸ್. ಅಷ್ಟೇ ಗೊತ್ತಿರ್ಬೇಕು. ಇಲ್ಲಿ ಟೆಂಪರರಿ ಅನ್ನೋ ಪದ ಬಹಳ ಮೀನಿಂಗ್ ಅನ್ನು ಕೊಡ್ತೈತಿ. ಟೆಂಪರರಿ, ತಾತ್ಕಾಲಿಕವಾಗಿ ಆತ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತಾನೆ. ಆ ಅಧಿಕಾರವನ್ನ ಆರ್ಟಿಕಲ್ 123 ರಾಷ್ಟ್ರಪತಿಗಳಿಗೆ ಕೊಡ್ತೈತಿ. ಇದು ನಮಗೆ ಗೊತ್ತಿರಬೇಕು. ಸರಿ, ಆರ್ಡಿನೆನ್ಸ್ ಹೊರಡಿಸುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಏನು ಕೊಟ್ಟಾರಲ್ಲ, ಇದು ಅಬ್ಸಲ್ಯೂಟ್ ಪವರ್ ಅಂತ ಕೇಳ್ತಾರೆ. ಅಬ್ಸಲ್ಯೂಟ್ ಪವರ್, ಸಂಪೂರ್ಣ ಅಧಿಕಾರವನ್ನು ಕೊಡ್ತೈತೆ ಅಂತ ಕೇಳಿದ್ರೆ ಇಲ್ಲ. ಇಲ್ಲಿನೂ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇದಾವೆ. ಇದು ಕೂಡ ಜುಡಿಷಿಯಲ್ ರಿವ್ಯೂಗೆ ಒಳಪಡ್ತೈತಿ. ಜುಡಿಷಿಯಲ್ ರಿವ್ಯೂ, ನೀವು ತಂದಿರ್ತಕ್ಕಂಥ ಸುಗ್ರೀವಾಜ್ಞೆ ನ್ಯಾಯಿಕ ವಿಮರ್ಶೆಗೆ ಒಳಪಡ್ತೈತಿ. ಸರಿ ಐತೋ ಇಲ್ಲೋ ಅಂತೇಳಿ ಗೊತ್ತಿರಬೇಕು. ಎರಡನೇದ್ದು,
ಈ ಆರ್ಡಿನೆನ್ಸ್ ಸುಗ್ರೀವಾಜ್ಞೆಗಳು ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆಯನ್ನು ತರಬಾರದು. ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆಯನ್ನು ತಗೊಂಬಂದ್ರು ಅಂತಂದ್ರೆ ಅದು ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎನಿ ಆರ್ಡಿನೆನ್ಸ್ ಕೆನಾಟ್ ವೈಲೇಟ್ ದಿ ಕಾನ್ಸ್ಟಿಟ್ಯೂಷನ್, ಇದು ಗೊತ್ತಿರಬೇಕು. ಯಾವುದೇ ಕಾನೂನಾಗ್ಲಿ ಸುಗ್ರೀವಾಜ್ಞೆಗಳಾಗಲಿ ಸಂವಿಧಾನವನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಇದು ರಿಸ್ಟಿಂಕ್ಷನ್ ಅಬ್ಸಲ್ಯೂಟ್ ಅಲ್ಲ. ಇದು ನೀನು ಬೇಕಾದ ವಿಷಯದ ಮೇಲೆ ಸುಗ್ರೀವಾಜ್ಞೆಯನ್ನು ಹೊಡ್ಸಕ್ ಬರ್ತೈತಿ ಅಂದ ಬಳಕ ಯಾರ್ದು ಬೇಕಾದವ್ರದ ಅಧಿಕಾರಗಳನ್ನ ಹಕ್ಕುಗಳನ್ನ ಕಸಿದುಕೊಳ್ಳಲು ಬರುವುದಿಲ್ಲ. ಇದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನು ಅಂದ್ರೆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್. ಯಾವ ವಿಷಯದ ಮೇಲೆ ಶಾಸಕಾಂಗದವರು ಕಾನೂನು ಮಾಡುವ ಅಧಿಕಾರವನ್ನು ಹೊಂದ್ಯಾರೋ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಕಾಂಪಿಟೆನ್ಸ್, ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಇದೊಂದು ಅದರ ಅಬ್ಸಲ್ಯೂಟ್ನೆಸ್ ಅನ್ನ ರದ್ದು ಮಾಡ್ತೈತಿ. ಎಲ್ಲಾ ವಿಷಯಗಳ ಮೇಲೆ ಸುಗ್ರೀವಾಜ್ಞೆ ಹೊಡ್ಸಕ್ ಬರ್ತೈತಿ ಅಂತೇಳಿ ಶಿಕ್ಷಕ ವಿಷಯ ಮೇಲೆ ಹೊಡ್ಸಕ್ ಬರೋದಿಲ್ಲ. ಯಾವ ವಿಷಯದ ಮೇಲೆ ಹೊಡಿಸಬೇಕು ಅಂತಂದ್ರೆ ಕೇಂದ್ರ ಶಾಸಕಾಂಗ ಯಾವ ವಿಷಯದ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿರ್ತೈತೋ ಆ ವಿಷಯದ ಮೇಲೆ ಮಾತ್ರ ನೀನೇನ್ ಮಾಡ್ಬೇಕು, ಸುಗ್ರೀವಾಜ್ಞೆನ ಹೊಡಿಸ್ಬೇಕು. ಇಲ್ಲಂತೇಳಿ ರಾಜ್ಯದ ವಿಷಯಗಳ ಮೇಲೆ ಎಲ್ಲ ಸುಗ್ರೀವಾಜ್ಞೆನ ಹೊಡಿಸೋದು ಕೂತ್ರಿ ಅಂತಂದ್ರೆ ಏನು ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಬಿ ಡಿಸ್ಟರ್ಬ್ ಆಗ್ತವೆ. ಗೊತ್ತಿರ್ಬೇಕು. ಇದು ನಮ್ ಅಂದ್ರೆ ರಿಲೇಷನ್ ಬಿಟ್ವೀನ್ ದಿ ಸ್ಟೇಟ್ ಅಂಡ್ ಸೆಂಟರ್ ಈಸ್ ದಿ ಡಿಪೆಂಡ್ ಅಪಾನ್ ಲಾಸ್ ಅಂತ. ಕಾನೂನುಗಳ ಮೇಲೆ ನಿಂತಿರ್ತವೆ. ನೀವು ರಾಜ್ಯದ ವಿಷಯಗಳ ಮೇಲೆ ನೀವು ಕಾನೂನು ಮಾಡಕತ್ತೀರಿ ಅಂತಂದ್ರೆ ರಾಜ್ಯ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಕತ್ತಿದ್ರಿ ಅಂತಂದ್ರೆ ಇಟ್ ಇಸ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದು ಗೊತ್ತಿರಬೇಕು. ಅದು ಸಂವಿಧಾನದ ಉಲ್ಲಂಘನೆ ಆಗೈತೆ. ಅದಕ್ಕೆ ಅದನ್ನ ಮಾಡಕ್ ಬಿಡೋದಿಲ್ಲ. ಹಾಗಾಗಿ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಅಬ್ಸಲ್ಯೂಟ್ ಅನ್ನತ್ತೆ ಕೇಳಿದ್ರೆ ಅಲ್ಲ. ಅದು ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟಿರ್ತೈತಿ. ಫಂಡಮೆಂಟಲ್ ರೈಟ್ಗಳನ್ನ ಅಬ್ರೋಗೇಟ್ ಮಾಡಕ್ ಬರೋದಿಲ್ಲ. ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ಗೆ ಒಳಪಟ್ಟಿರ್ತೈತಿ. ಈ ಮೂರು ವಿಷಯಗಳಿಗೆ, ಈ ಮೂರು ಕಂಡೀಷನ್ಗೆ ಒಳಪಟ್ಟು ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಇದು ಗೊತ್ತಿರಬೇಕು. ವಾಟ್ ಇಸ್ ದಿ ಪರ್ಪಸ್ ಅಂತ ಕೇಳಿದ್ರೆ, ಸುಗ್ರೀವಾಜ್ಞೆಯನ್ನು ಹೊರಡಿಸೋ ಪರ್ಪಸ್ ಏನಂತ ಕೇಳಿದ್ರೆ ನೋಡೋಣ ಏನದ ಅಂತ. ಒಂದನೇದು ಏನ್ ಮಾಡ್ತೈತಿ ಅಂದ್ರೆ ಎನ್ಶೂರ್ ಮಾಡ್ತೈತಿ, ಖಚಿತಪಡಿಸ್ಕೊಳ್ತೈತಿ. ಏನ್ ಖಚಿತಪಡಿಸ್ಕೊಳ್ತೈತಿ ಅಂತಂದ್ರೆ ಸರ್ಕಾರದ ಮುಂದುವರಿಕೆಯನ್ನು ಖಚಿತಪಡಿಸ್ಕೊಳ್ತೈತಿ. ಏನು? ಸರ್ಕಾರದ ಮುಂದುವರಿಕೆಯನ್ನು ಖಚಿತಪಡಿಸ್ತೈತಿ. ಯಾಕೆ ಖಚಿತಪಡಿಸ್ತೈತಿ? ಈಗ ನ್ಯಾಷನಲ್ ಎಮರ್ಜೆನ್ಸಿ ಬಂದ ಸಮಯದಲ್ಲಿ ಎರಡೂ ಶಾಸಕಾಂಗಗಳು ಕೂಡಿ ಪಾರ್ಲಿಮೆಂಟ್ನ ಎರಡೂ ಸದನಗಳು ಕೂಡಿ ಕಾನೂನು ಮಾಡುವವರೆಗೂ ನಾವು ಅದ್ರ ಮೇಲೆ ಕಾನೂನು ತಗೊಳ್ಳೋದಿಲ್ಲ ಅಂತಂದ್ರೆ ರಾಷ್ಟ್ರದ ಪರಿಸ್ಥಿತಿ ಕೆಡತೈತಿ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ನಿಮಗೆ ಅಧಿಕಾರವನ್ನು ಕೊಟ್ಟಿವಿ, ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸ್ರಿ ಅಂತೇಳಿ. ಅಂದ್ರೆ ಇಲ್ಲಿ ಸರ್ಕಾರ ಮಾಡಕ್ಕೆ ಏನೇನು ಅವಶ್ಯಕತೆ ಐತೋ ಅದನ್ನ ನೀವು ರೆಡಿ ಮಾಡ್ಕೋರಿ ಅಂತ. ಅಂದ್ರೆ ಸರ್ಕಾರದ ಮುಂದುವರಿಕೆಯನ್ನ ಇದು ಖಚಿತಪಡಿಸ್ತೈತಿ. ಇದು ಒಂದನೇ ಪರ್ಪಸ್. ಇದು ಇನ್ನು ಎರಡನೇದ್ದು ಮೇಂಟೆನೆನ್ಸ್ ಆಫ್ ಲೆಜಿಸ್ಲೇಟಿವ್ ಓವರ್ಸೈಟ್ ಅಂತ. ಅಂದ್ರೆ ಲೆಜಿಸ್ಲೇಚರ್ ಇಲ್ಲದೆ ಇದ್ದ ಸಮಯದಲ್ಲಿ ಕಾನೂನು ಮಾಡೋದು. ಆಮೇಲೆ ಲೆಜಿಸ್ಲೇಚರ್ ಏನ್ ಮಾಡಾಕೈತಿ ಅಥವಾ ಎಕ್ಸಿಕ್ಯೂಟಿವ್ ಏನಾದ್ರೂ ತಪ್ಪು ಕಾರ್ಯಗಳನ್ನು ಮಾಡಿತ್ತು ಅಂತಂದ್ರೆ ಅದನ್ನ ತಿದ್ದುವಾಗ ಲೆಜಿಸ್ಲೇಚರ್ ಬಂದೇ ಬರ್ತೈತಿ ಅಂತೇಳಿ ಅದರ ಪರ್ಪಸ್ ಅದು. ನೀನು ಒಂದ್ಸಲ ಆರ್ಡಿನೆನ್ಸ್ ಹೊಡಿಸಿದಿ ಅಂತಂದ್ರೆ ಅದೇ ಕಾಯ್ದೆ ಆಗ್ತೈತೆ ಅಂತ ಕೇಳಿದ್ರೆ ಇಲ್ಲ. ಆರ್ಡಿನೆನ್ಸ್ ಹೊಡಿಸಿದ ನಂತರ ಅದನ್ನ ಮತ್ತೆ 6 ತಿಂಗಳ ನಂತರ ಮರು ಅಧಿವೇಶನ ಸೇರಿದಾಗ ಟೇಬಲ್ ಮೇಲೆ ಇಡಬೇಕು. ಎಲ್ಲಿ ಯಾವ ಟೇಬಲ್ ಮೇಲೆ? ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ಬೇಕು. ಅದನ್ನ ಮಂಡನೆ ಮಾಡಿದ ನಂತರ ಅದ್ರ ಮೇಲೆ ಚರ್ಚೆ ಆಗ್ತೈತಿ. ಚರ್ಚೆ ಆದ ನಂತರ ಅದು ಮತ್ತೆ ಪಾಸ್ ಆಗಂಗಿತ್ತು ಅಂದ್ರೆ ಪಾಸ್ ಮಾಡ್ತಾರೆ, ಫೇಲ್ ಆಗಂಗಿತ್ತು ಅಂದ್ರೆ ಫೇಲ್ ಮಾಡ್ತಾರೆ. ದಟ್ಸ್ ಆಲ್. ಹೌದಾ? ಇದು ಲೆಜಿಸ್ಲೇಟಿವ್ ಓವರ್ಸೈಟ್ಗೆ ಒಳಪಟ್ಟಿರ್ತಕ್ಕಂಥದ್ದು. ಇದು ನಮಗೆ ಗೊತ್ತಿರಬೇಕು. ಮೇಂಟೆನೆನ್ಸ್ ಆಫ್ ಲೆಜಿಸ್ಲೇಟಿವ್ ಓವರ್ಸೈಟ್, ಶಾಸಕಾಂಗದ ನಿಗ್ರಾಣಿಯಲ್ಲಿ ಇರ್ತಕ್ಕಂಥದ್ದು. ಯಾವ್ದಿದು? ಆರ್ಟಿಕಲ್ 123. ಇದು ನಮಗೆ ಗೊತ್ತಿರಬೇಕು. ಮತ್ತೆ ಇದು ಆರ್ಟಿಕಲ್ 123 ಬ್ಯಾಲೆನ್ಸ್ ಮಾಡ್ತೈತಿ. ಏನ್ ಬ್ಯಾಲೆನ್ಸ್ ಮಾಡ್ತೈತಿ ಅಂದ್ರೆ ಎಫಿಷಿಯನ್ಸಿ ಮತ್ತು ಡೆಮೋಕ್ರಸಿ. ಎಫಿಷಿಯನ್ಸಿ ಮತ್ತು ಡೆಮೋಕ್ರಸಿ ಎರಡನ್ನು ಬ್ಯಾಲೆನ್ಸ್ ಮಾಡ್ತೈತಿ. ಎಫಿಷಿಯನ್ಸಿ ಅಂದ್ರೆ ಸಮರ್ಥತೆ, ಡೆಮೋಕ್ರಸಿ ಅಂತಂದ್ರೆ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಏನಾಗಬೇಕು ಅಂತಂದ್ರೆ ಡಿಸ್ಕಷನ್ ಮೂಲಕ ಬರಬೇಕು. ಎಫಿಷಿಯನ್ಸಿ ಅಂತಂದ್ರೆ ಈ ಸದ್ಯಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸುವ ಸಲುವಾಗಿ ನೀನು ಏನಾದ್ರೂ ಕಾರ್ಯವನ್ನು ತಗೊಳಕತ್ತಿದ್ದಿ ಅಂತಂದ್ರೆ ಅದು ಓಕೆ ಅಂತ. ಹೌದಾ? ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೈತಿ. ಈಗ ಸಂಸತ್ತು ಕಂಟಿನ್ಯೂಸ್ ಆಗಿ ಅಧಿವೇಶನದಲ್ಲಿ ಇರಕ್ ಬರೋದಿಲ್ಲ. ಹೌದಾ? ಆವಾಗ ಎಮರ್ಜೆನ್ಸಿ ಸಮಯದಲ್ಲಿ ಏನಾದ್ರೂ ನೀವು ಕ್ರಮಗಳನ್ನು ಕೈಗೊಳ್ಳದಿದ್ರೆ ಅಂತಂದ್ರೆ ರಾಷ್ಟ್ರದ ಪರಿಸ್ಥಿತಿ ಅಧೋಗತಿ ಆಗ್ತೈತಿ. ಆವಾಗ ಅದನ್ನ ಸಮರ್ಥವಾಗಿ ನಿಭಾಯಿಸಲು ಇದು ಅಧಿಕಾರವನ್ನು ಕೊಡ್ತೈತಿ. ನಂತರ ಡೆಮೋಕ್ರಸಿಯ ಮೂಲಕ ಇದನ್ನ ಜಾರಿಗೆ ತರಲು ಅವಾಗಲೂ ಅವಕಾಶವನ್ನು ಕೊಡ್ತೈತಿ. ಇದು ಗೊತ್ತಿರಬೇಕು. ಪರ್ಪಸ್ ಇದು ನೆನಪಲ್ಲಿ ಇರಲಿ. ಎಲ್ಲಾನು ನೆನಪಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ತಾರ್ಕಿಕವಾಗಿ ವಿಚಾರ ಮಾಡ್ಬೇಕಷ್ಟೇ ಏನೇನ್ ಆಕೈತಿ ಅಂತ ಹೇಳಿ. ಆರ್ಟಿಕಲ್ 123 ಏನ್ ಮಾಡ್ತೈತಿ ಅಂತಂದ್ರೆ ರೂಲ್ ಆಫ್ ಲಾ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೈತಿ. ಅಪೆಲ್ಡ್ ದಿ ರೂಲ್ ಆಫ್ ಲಾ ಅಂತ ಕರಿತೀವಿ. ಅಪೆಲ್ಡ್ ಅಂತಂದ್ರೆ ಎತ್ತಿ ಹಿಡಿಯೋದು. ರೂಲ್ ಆಫ್ ಲಾ ಅಂದ್ರೆ ಯಾವ ವಿಷಯಕ್ಕೆ ಕಾನೂನು ಮಾಡಬೇಕು ಆ ವಿಷಯಕ್ಕೆ ಮಾತ್ರ ಮಾಡಬೇಕು. ಯಾವ ವಿಷಯಕ್ಕೆ ಕಾನೂನು ಮಾಡಕ್ ಬರೋದಿಲ್ಲ ಆ ವಿಷಯಕ್ಕೆ ಸುಗ್ರೀವಾಜ್ಞೆಯನ್ನು ಹೊರಡ್ಸಕ್ಕೂ ಬರೋದಿಲ್ಲ ಅನ್ನೋದ್ರ ಮೂಲಕ ಇದೇ ಮಾಡ್ತೈತಿ ಅಂದ್ರೆ ರೂಲ್ ಆಫ್ ಲಾ, ಕಾನೂನಿನ ಆಡಳಿತವನ್ನ ಎತ್ತಿ ಹಿಡಿತೈತಿ ಅಂತ. ಕಾನೂನಿನ ಆಡಳಿತವನ್ನ ಎತ್ತಿ ಹಿಡಿತೈತಿ. ಇದು ನಮಗೆ ಗೊತ್ತಿರಬೇಕು. ಸರಿ, ಇಷ್ಟೆಲ್ಲ ಉಪಯೋಗಗಳದಾವು. ಒಂದು ಡ್ರಾಬ್ಯಾಕ್ಸ್ ಆಗಿಲ್ಲನ್ರಿ, ಮಿಸ್ಯೂಸ್ ಮಾಡ್ಕೊಳಂಗಿಲ್ಲನ್ರಿ. ಅದಾವ್, ಹೌದು. ಏನಾಗೈತಿ ಅಂದ್ರೆ ಪದೇ ಪದೇ ಆರ್ಡಿನೆನ್ಸ್ ಹೊಡಿಸೋದ್ರಿಂದ ಪಾರ್ಲಿಮೆಂಟ್ ಅನ್ನ ಬೈಪಾಸ್ ಮಾಡಿದಂಗೆ ಆಕೈತಿ. ಪಾರ್ಲಿಮೆಂಟ್ ಅನ್ನ ಬೈಪಾಸ್ ಮಾಡಿದಂಗೆ ಆಗೈತಿ. ಅಂದ್ರೆ ಡೆಮೋಕ್ರಸಿಯನ್ನ ಬೈಪಾಸ್ ಮಾಡಿದಂಗೆ ಆಗೈತಿ. ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪದೇ ಪದೇ ನಾವು ಆರ್ಡಿನೆನ್ಸ್ ಅನ್ನು ಹೊಡ್ಸಕತ್ತಿದ್ವಿ ಅಂತಂದ್ರೆ ಅದು ಚರ್ಚೆ ಇಲ್ಲದೆ ಹಂಗೆ ಅಧಿಕಾರಕ್ಕೆ ಬರೋದು, ಚರ್ಚೆ ಇಲ್ಲದೆ ಅಧಿಕಾರಕ್ಕೆ ಬರೋದು. ಇಟ್ ಈಸ್ ಅನ್ ಮಾಕರಿಂಗ್ ಆನ್ ದಿ ಡೆಮೋಕ್ರಸಿ. ಹೌದಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣಪ್ಪ ಅಂತಂದ್ರೆ ಕುಮಾರ್ ಸಿಂಗ್ ಹಿಂಗೇನೋ ಒಂದು ಹೆಸರಿದೆ, ಕುಮಾರ್ ಸಿಂಗ್ ವರ್ಸಸ್ ಬಿಹಾರ್ ಅಂತಕ್ಕಂಥ ಪ್ರಕರಣದಲ್ಲಿ ಏನಾಯ್ತು ಅಂತಂದ್ರೆ ಪದೇ ಪದೇ ಆರ್ಡಿನೆನ್ಸ್ ಅನ್ನ ಹೊಡಿಸೋದು
ದಿಸ್ ಇಸ್ ಅನ್ ಮಾರ್ಕಿಂಗ್ ಆನ್ ದಿ ಡೆಮೋಕ್ರಸಿ, ಇಟ್ ಇಸ್ ದ ವೈಲೇಷನ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದ್ರೆ ಪಾರ್ಲಿಮೆಂಟ್ ಇರೋದೇ ವಿಷಯಗಳ ಚರ್ಚೆಗಾಗಿ, ಹೀಗಾಗಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀನು ಎರಡನೇ ಸಲ ಆರ್ಡಿನೆನ್ಸ್ ಅನ್ನು ಹೊರಡಿಸುವಂಗಿಲ್ಲ. ಆ ವಿಷಯ ಸಂಸತ್ತಿನಲ್ಲಿ ಚರ್ಚೆಯಾಗಿ ಮಸೂದೆ ಮಂಡನೆ ಆಗಬೇಕು, ಚರ್ಚೆ ಆಗಬೇಕು, ಅದು ಕಾಯ್ದೆಯಾಗಿ ಬದಲಾಗಬೇಕು. ಹೊರತಾಗಿ ಪದೇ ಪದೇ ಆರ್ಡಿನೆನ್ಸ್ ಅನ್ನು ಹೊರಡಿಸುವ ಮೂಲಕ ನೀನು ಪಾರ್ಲಿಮೆಂಟ್ ಅನ್ನ ಬೈಪಾಸ್ ಮಾಡುವಂತಿಲ್ಲ ಅಂತೇಳಿ ಜಜ್ಮೆಂಟ್ ಬಂತು. ಗೊತ್ತಿರಬೇಕು, 7 ಬೆಂಚ್ ಜಜ್ಮೆಂಟ್ ಬಂತು, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಜ್ಮೆಂಟ್ ಅಂತ ಕರಿತೀವಿ. ಹೌದಾ? ಆ ವಿಷಯಕ್ಕೆ ಸಂಬಂಧಿಸಿದಂತೆ, ಆರ್ಡಿನೆನ್ಸ್ ನ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಚಂದ ಐತೆ ನೋಡ್ರಿ. ಈಗ ನಾನು ಸಂಸತ್ತಿಗೆ ಹೋಗೋದೇ ಇಲ್ಲ, ಪದೇ ಪದೇ ಇಲ್ಲೇ ಕೂತು ಆರ್ಡಿನೆನ್ಸ್ ಹೊಡಿಸ್ತೀನಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ. 6 ವಾರಗಳ ನಂತರ ಮತ್ತೊಂದು ಆರ್ಡಿನೆನ್ಸ್ ಅನ್ನು ಹೊಡಿಸೋದು, 6 ವಾರಗಳಾದ ನಂತರ ಮತ್ತೊಂದು ಆರ್ಡಿನೆನ್ಸ್ ಅನ್ನು ಹೊಡಿಸೋದು. ಯಾಕೆ? ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಡಿನೆನ್ಸ್ ಹೊಡಿಸೋದು ಕೂತ್ಬಿಡೋದು. ಯಾಕಂದ್ರೆ ಬಿಲ್ ಪಾಸ್ ಮಾಡಂಗಿಲ್ಲ ನಾವು ಎದರಲ್ಲಿ ಸದನಗಳಲ್ಲಿ, ಬಿಲ್ಲ ಮಂಡನೆ ಮಾಡಂಗಿಲ್ಲ, ಇಲ್ಲೇ ಕೂತು ಪಾಸ್ ಮಾಡ್ಕೋದು ಹೋಗ್ತೀನಿ. ಏನಾಗೋದೈತಿ? ದಟ್ ಈಸ್ ಅನ್ ಮಾರ್ಕಿಂಗ್ ಆನ್ ದಿ ಡೆಮೋಕ್ರಸಿ. ಅದು ಡೆಮೋಕ್ರಸಿಗೆ ಅಸಹ್ಯ ಮಾಡಿದಂತೆ, ಜೊತೆಗೆ ಸಂವಿಧಾನದ ಉಲ್ಲಂಘನೆ ಮಾಡಿದಂಗೆ. ಅದಕ್ಕೆ ಬೈಪಾಸಿಂಗ್ ಆಫ್ ದಿ ಪಾರ್ಲಿಮೆಂಟ್, ಇಟ್ ಈಸ್ ಅನ್ ಕ್ರಿಟಿಸಿಸಮ್ ಆಫ್ ದಿ ಆರ್ಟಿಕಲ್ 123 ಅಂತ ಹೇಳ್ತಾರೆ. ಇದನ್ನ ಟೀಕೆಗಳ ಮೂಲಕ ಟೀಕೆ ಮಾಡೋದು ಅಂತಂದ್ರೆ ಈ ರೀತಿ ಇದೆ, ಬೈಪಾಸ್ ಮಾಡದೈತೆ, ಅದಕ್ಕೆ ಇದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದಿಷ್ಟು ಎಮರ್ಜೆನ್ಸಿ ಸಮಯದಲ್ಲಿ ಇದು ಬೇಕಾಗ್ತೈತಿ. ಸರ್, ಇದನ್ನ ಎಲ್ಲಿದ್ದ ನಾವು ಇದನ್ನ ಪಡ್ಕೊಂಡಿವಿ, ಮೊದಲು ಬರೆದಿದ್ರು ಅಂತಂದ್ರೆ ಇದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಕಾಯ್ದೆಯ 4ನೇ ಆರ್ಟಿಕಲ್ ನಿಂದ ಇದನ್ನ ಪಡ್ಕೊಂಡಿವಿ. ಅಲ್ಲಿನೂ ಕೂಡ ಗವರ್ನರ್ಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನ ಕೊಟ್ಟಿದ್ದು. ಅದನ್ನು ಓದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡಿದ್ರು ಅಂತಂದ್ರೆ ಇಂಥದ್ದೊಂದು ಇರ್ಲಿ ನಮ್ಮಲ್ಲಿ ಅಂತ ಹೇಳಿ ತಗೊಂಬಂತಷ್ಟೇ. ಗೊತ್ತಿರಬೇಕು. ದಿಸ್ ಈಸ್ ಬಾರೋಡ್ ಫ್ರಮ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಫ್ರಮ್ ದಿ ಆರ್ಟಿಕಲ್ 4 ಆಫ್ ದಿ ದಟ್ ಆಕ್ಟ್. ಆ ಆಕ್ಟ್ ನ ಆ ಕಾಯ್ದೆಯ 4ನೇ ವಿಧಿಯಿಂದ ನಾವು ಇದನ್ನ ತಗೊಂಡು ಬಂದಿವಿ, ಬಾರೋ ಮಾಡ್ಕೊಂಡಿವಿ ಅಂತ ಗೊತ್ತಾಗ್ತದೆ. ಏನಂತೇಳಿ? ಆರ್ಡಿನೆನ್ಸ್ ಅನ್ನು ಹೊರಡಿಸೋ ಪವರನ್ನ. ಅಂದ್ರೆ ಸ್ವತಂತ್ರ ಸಿಕ್ಕಾದ ನಂತರನು ನಾವು ಇಂಗ್ಲಿಷರ ಪ್ರಭಾವದಿಂದ ಹೊರಗೆ ಬಂದಿಲ್ಲ ಅಂತ. ಇರ್ಲಿ, ಅದೇನಾರ ಇಲ್ಲಿ ಪ್ರಭಾವ ಅನ್ನಕ್ ಬರೋದಿಲ್ಲ. ಏನ್ ಬೇಕಾಗಿತ್ತು ಅದನ್ನ ತಗೊಂಡಿವಿ, ಏನ್ ಬೇಡಾಗಿತ್ತು ಅದನ್ನ ಬಿಟ್ಟಿವಿ ಅಷ್ಟೇ. ನಮ್ಮ ಆಡಳಿತಕ್ಕೆ ಏನ್ ಅವಶ್ಯಕತೆ ಇತ್ತು ಅದನ್ನ ತಗೊಂಡಿವಿ, ನಮ್ಮ ಆಡಳಿತಕ್ಕೆ ಏನ್ ಅವಶ್ಯಕತೆ ಇಲ್ಲ ಅದನ್ನ ಕೈ ಬಿಟ್ಟಿವಿ. ದ್ಯಾಟ್ಸ್ ಆಲ್. ಇರ್ಲಿ. ಆಮೇಲೆ ಇದು ಪೊಲಿಟಿಕಲ್ ಮಿಸ್ಯೂಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ರಾಜಕೀಯ ಅರಾಜಕತೆಗೆ ಇದು ಒಳಪಡಿಸ್ತೈತಿ ಅಂತ, ಮಿಸ್ಯೂಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಸದನದಲ್ಲಿ 2 ಸದನಗಳಲ್ಲಿ ಅದರ ಬಹುಮತ ಇಲ್ಲದೆ ಇದ್ದ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ, ಸರ್ ಇದನ್ನ ಆರ್ಡಿನೆನ್ಸ್ ಹೊಡಿಸಿ, ಆರ್ಡಿನೆನ್ಸ್ ಹೊಡಿಸ್ಕೋತ ಕೂತ್ರು ಅಂತಂದ್ರೆ ಮಸೂದೆ ಪಾಸ್ ಆಗೋದೇ ಇಲ್ಲ, ಬಿಲ್ ಬರೋದಿಲ್ಲ, ಚರ್ಚೆ ಆಗೋದೇ ಇಲ್ಲ. ಚರ್ಚೆ ಆಗಲಾರದೆ ಕಾನೂನು ಜಾರಿಗೆ ಬಂದ್ಬಿಡಕ್ಕೆ ಸ್ಟಾರ್ಟ್ ಮಾಡ್ತವೆ. ದಿಸ್ ಇಸ್ ಅನ್ ಮಾರ್ಕಿಂಗ್ ಆನ್ ದಿ ಡೆಮೋಕ್ರಸಿ. ಇದು ಡೆಮೋಕ್ರಸಿಗೆ ಅಸಹ್ಯ ಮಾಡಿದಂತೆ. ಜೊತೆಗೆ ನಾವು ಏನು ಆಯ್ಕೆ ಮಾಡಿ ಕೊಟ್ಟಿರ್ತೀವಲ್ಲ, ನೀವು ಇಂಥ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ರಿ, ರಾಷ್ಟ್ರದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಕಾನೂನನ್ನ ತಗೊಂಡ್ಬರ್ರಿ ಅಂತೇಳಿ ಎಂಪಿಗಳನ್ನ ಆಯ್ಕೆ ಮಾಡಿ ಕೊಟ್ಟಿರ್ತೀವಿ. ಮತ್ತು ಅವ್ರ ಕೆಲಸ ಏನು? ನೀವು ಬರೀ ಆರ್ಡಿನೆನ್ಸ್ ಅನ್ನು ಹೊಡಿಸೋದ್ರ ಮೂಲಕ ಇದನ್ನ ತಗೊಂಡ್ಬಂದ್ರಿ ಅಂತಂದ್ರೆ ಅವ್ರಿಗೆ ಕೆಲಸನೇ ಇಲ್ಲದಂಗೆ ಆಕೈತಿ, ಅವ್ರ ಮನಿ ಕಳಿಸ್ರಿ ಅಂತ ನಾವು ಅಂತೀವಿ. ಇಲ್ಲ, ಅದಾಗಬಾರದು ಅಂತೇಳಿ ಜಜ್ಮೆಂಟ್ಗಳು ಬಂದು. ರೀಪ್ರಮಲ್ಗೇಷನ್ ಆಫ್ ದಿ ಆರ್ಡಿನೆನ್ಸ್ ಇಸ್ ಅ ವೈಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಬರೆದ್ರು ಅವರು. ಮರು ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಬರುವುದಿಲ್ಲ ಒಂದೇ ವಿಷಯಕ್ಕೆ ಸಂಬಂಧಿಸಿದಂತೆ. ಇರಲಿ, ಈ ರೀತಿ ಮಾಡಿದಾಗ ಎರೋಜನ್ ಆಫ್ ದಿ ಸುಪ್ರಿಮೇಸಿ ಆಫ್ ದಿ ಲೆಜಿಸ್ಲೇಚರ್ ಅಂತ ಹೇಳಕೈತಿ. ಅಂದ್ರೆ ಶಾಸಕಾಂಗದ ಪ್ರಾಮುಖ್ಯತೆ ಕಡಿಮೆ ಆಕೈತಿ ಅಂತ. ಸುಪ್ರಿಮೇಸಿ ಅಂದ್ರೆ ಏನಂತ ಕೇಳ್ತೀರಿ ನೀವು? ಪ್ರಾಮುಖ್ಯತೆ, ಸುಪ್ರಿಮೇಸಿ ಅಂದ್ರೆ ಅದೇ ಅತಿ ಶ್ರೇಷ್ಠ. ಸುಪ್ರಿಮೇಸಿ ಅಂತಂದ್ರೆ ಶ್ರೇಷ್ಠತೆ. ಏನು? ಶಾಸಕಾಂಗದ ಶ್ರೇಷ್ಠತೆ ಕಡಿಮೆ ಆಗಿ ಹೋಗ್ಬಿಡ್ತೈತಿ. ನೀವು ಚರ್ಚೆಗಳಿಲ್ಲದೆ ಶಾಸಕಾಂಗ ಏನು ಕೆಲಸ ಮಾಡ್ತೈತಿ ಅಂದ್ರೆ ಶಾಸನಗಳನ್ನ ತೊಗೊಂಬರೋ ಕೆಲಸ ಮಾಡ್ತೈತೆ. ಆ ಶಾಸನದ ಕೆಲಸವನ್ನ ನೀವು ಟೆಂಪರರಿಯಾಗಿ ಕಾರ್ಯಾಂಗದವರೇ ಮಾಡಕತ್ತೀರಿ ಅಂತಂದ್ರೆ ಶಾಸಕಾಂಗದ ಶ್ರೇಷ್ಠತೆ ಎಲ್ಲಿ ಉಳಿತೈತಿ ಅಂತ ಹೇಳಿ ಕೇಳ್ತಾರೆ ಅವರು. ಇದು ನೀವು ಲಾಂಗ್ ಆನ್ಸರ್ ಬರೀತಿರಲ್ಲ, KS ಅಲ್ಲಿ ಇಲ್ಲ, ಇಲ್ಲಿ ಕ್ರಿಟಿಸಿಸಮ್ಗಳನ್ನ ಈ ರೀತಿನೇ ಬರಿಬೇಕು. KS IAS ನಲ್ಲಿ ಬರೀತಿರ್ತಾರಲ್ಲ ಅಲ್ಲೆಲ್ಲ. ಶಾಸಕಾಂಗದ ಶ್ರೇಷ್ಠತೆಯ ಏನಾಕೈತಿ ಅಂತಂದ್ರೆ ಕಡಿಮೆ ಆಕೈತಿ. ಶಾಸಕಾಂಗದ ಶ್ರೇಷ್ಠತೆ ಕಡಿಮೆ ಆಕೈತಿ. ಇದು ನಮ್ಗೆ ಗೊತ್ತಿರಬೇಕು. ಇನ್ನು ಕೆಲವೊಂದಿಷ್ಟು ಕ್ವಶನ್ಗಳಿದಾವೆ, ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಒಂದು ಕ್ವಶನ್ ನೋಡಿದ್ವಲ್ಲ, ಅದನ್ನು ಚರ್ಚೆ ಮಾಡೋಣ ಈಗ. ನೋಡ್ರಿ, ಸುಗ್ರೀವಾಜ್ಞೆಗಳ ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸುಗ್ರೀವಾಜ್ಞೆಯು ಸಂಸತ್ತಿನ ಕಾಯ್ದೆಯಂತೆ ಅದೇ ಶಕ್ತಿ ಮತ್ತು ಪರಿಣಾಮವನ್ನು ಹೊಂದಿರ್ತೈತಿ. ಆರ್ಟಿಕಲ್ 123 ಉಪಬಂಧ 2 ಅದನ್ನ ಹೇಳ್ತೈತಿ. ಸುಗ್ರೀವಾಜ್ಞೆ ಈಸ್ ಈಕ್ವಲ್ ಟು ಏನು ಕಾಯ್ದೆ ಆಫ್ ದಿ ಪಾರ್ಲಿಮೆಂಟ್. ಸುಗ್ರೀವಾಜ್ಞೆ ಸಂಸತ್ತಿನ ಕಾಯ್ದೆ ಅಂತೇನೆ ನಾವು ಹೇಳಿವಿ. ಅಂದ್ರೆ ಇದು ಸರಿ ಐತಿ? ಇದಕ್ಕೆ ಆನ್ಸರ್ ಇದು ಅಲ್ಲ. ಸುಗ್ರೀವಾಜ್ಞೆಯ ಮೂಲಕ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದೇನ? ನಾ ಹೇಳಿದ್ವಿ ಎರಡು ಕಂಡೀಷನ್ಗಳಿದಾವೆ ಸುಗ್ರೀವಾಜ್ಞೆ ಆ ವಿಷಯಗಳಿಗೆ ತಗೊಂಡ್ಬರಕ್ ಸಾಧ್ಯ ಇಲ್ಲ. ಯಾವುದು? ಸಂಸತ್ತು ಯಾವ ವಿಷಯಗಳಿಗೆ ಕಾನೂನು ಮಾಡುವುದಿಲ್ಲವೋ ಆ ವಿಷಯಗಳಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಿಲ್ಲ, ಮತ್ತು ಭಾರತ ಸಂವಿಧಾನದ ತಿದ್ದುಪಡಿ ಮಸೂದೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಿಲ್ಲ. ಅಂದ್ರ ಈ ಆನ್ಸರು ಸರಿ ಆಗ್ತೈತಿ. ಕೆಳಗಿಂದ ನೋಡೋಣ. ರಾಷ್ಟ್ರಪತಿಗಳು ಯಾವುದೇ ಸಮಯದಲ್ಲಿ ಸುಗ್ರೀವಾಜ್ಞೆಯನ್ನು ಹಿಂತೆಗೆದುಕೊಳ್ಳಬಹುದೇನ ಅಂತ ಕೇಳಿದ್ರೆ ಆರ್ಟಿಕಲ್ 123 ಉಪಬಂಧ 2B ಅದನ್ನ ಹೇಳ್ತೈತಿ. ಅಟ್ ಎನಿ ಟೈಮ್ ಪ್ರೆಸಿಡೆಂಟ್ ಕ್ಯಾನ್ ವಿಡ್ರಾಲ್ ದಿ ಆರ್ಡಿನೆನ್ಸ್. ಹೌದಾ? ಇದು ಸರಿ ಆನ್ಸರು. ಸಂಸತ್ತಿನ ಅನುಮೋದನೆ ನೀಡದಿದ್ದರೆ ಸುಗ್ರೀವಾಜ್ಞೆ ರದ್ದಾಗುತ್ತದೆ. ಎಸ್.
6 ತಿಂಗಳ ನಂತರ ಮರು ಅಧಿವೇಶನ ಸೇರಿದಾಗ ಸಂಸತ್ತು ಅದನ್ನ ನಾವು ಇದನ್ನ ಮಾಡೋದಿಲ್ಲ, ಪಾಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ರದ್ದಾಗಿ ಹೋಗ್ತೈತಿ. ಇದು ಸರಿ. ಹಂಗಾದ್ರೆ ತಪ್ಪಾದದ್ದು ಯಾವುದು? ತಪ್ಪಾಗಿರ್ತಕ್ಕಂಥದ್ದು ಯಾವುದು? ಬಿ ಅಂತಕ್ಕಂಥ ಹೇಳಿಕೆ. ಈ ಕ್ವಶನ್ಗೆ ಆನ್ಸರ್ ಯಾವುದು? ಬಿ. ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತೆ ಎ, ಸಿ, ಡಿ ಅಂತಕ್ಕಂಥ ಸ್ಟೇಟ್ಮೆಂಟ್ಗಳು ಎಲ್ಲ ಸರಿ. ಆದ್ರೆ ಅವ್ರು ಏನ್ ಕೇಳಕತ್ತಾರ ಅಂತಂದ್ರೆ ಯಾವ್ದು ತಪ್ಪೈತಿ ಅಂತ ಕೇಳಕತ್ತಾರ. ಅದಕ್ಕೆ ಅದನ್ನ ಯಾವುದು? ಬಿ ಅಂತಕ್ಕಂಥದ್ದು ತಪ್ಪಾಗಿರ್ತೈತಿ. ಯಾಕಂತಂದ್ರೆ ಸಂವಿಧಾನದ ತಿದ್ದುಪಡಿ ಮಸೂದೆಗೆ ನೀವು ಸುಗ್ರೀವಾಜ್ಞೆಯನ್ನು ತರಲು ಸಾಧ್ಯವಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಅಂತಿಮ ತೃಪ್ತಿಯನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸಬಹುದು ಎಂದು ಯಾವ ತಿದ್ದುಪಡಿಯ ಮೂಲಕ ಸ್ಪಷ್ಟಪಡಿಸಲಾಯಿತು? ಆನ್ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕ್ಯಾನ್ ಕ್ವಶನ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಇನ್ ಕೋರ್ಟ್ ಅಂತ ಕೇಳಕತ್ತಾರೆ. ಯಾವುದು ಅಂತ ಕೇಳಿದ್ರೆ 38ನೇ ತಿದ್ದುಪಡಿ ಅಂತ ಕೇಳಿದ್ರೆ ಅಲ್ಲ, 42ನೇ ತಿದ್ದುಪಡಿ ಅಂತ ಕೇಳಿದ್ರೆ ಅಲ್ಲ, 52ನೇ ತಿದ್ದುಪಡಿ ಅಂತ ಕೇಳಿದ್ರೆ ಅಲ್ಲ. ಯಾವ್ದಕ್ಕೆ ಸಂಬಂಧಪಡ್ತೈತಿ? 44ನೇ ತಿದ್ದುಪಡಿಯ ಮೂಲಕ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಕ್ಯಾನ್ ಕ್ವಶನ್ ಇನ್ ದಿ ಕೋರ್ಟ್ ಅಂತ ಹೇಳ್ತೈತಿ. ಇದು ನಮಗೆ ಗೊತ್ತಿರಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಕ್ಯಾನ್ ಬಿ ಕ್ವಶನ್ ಇನ್ ಕೋರ್ಟ್ ಅಂತ. ಜುಡಿಷಿಯಲ್ ರಿವ್ಯೂಗೆ ಅಧಿಕಾರವನ್ನು ಕೊಡ್ತೈತಿ ಅಂತೇಳಿ ಆಗಲೇ ಡಿಸ್ಕಷನ್ ಮಾಡಿದ್ವಲ್ಲ, ಆ ರೀತಿಯಾಗಿರ್ತಕ್ಕಂಥ ಜುಡಿಷಿಯಲ್ ರಿವ್ಯೂವನ್ನ 44ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ? ಆರ್ಡಿನೆನ್ಸ್ಗೆ ಸಂಬಂಧಿಸಿದಂತೆ. 42ನೇ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಅವರು ತಗೊಂಡ್ಬಂದ್ರು. ಅದನ್ನ ಮಿನಿ ಸಂವಿಧಾನ ಅಂತ ಕರಿತೀವಿ. 52ನೇ ತಿದ್ದುಪಡಿಯ 52ನೇ ತಿದ್ದುಪಡಿಯ ಮೂಲಕ ಆಂಟಿ ಡಿಫೆಕ್ಷನ್ ಅನ್ನು ತಗೊಂಡ್ಬಂದ್ರು. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತಗೊಂಡ್ಬಂದ್ರು. ಇದನ್ನು ರಾಜೀವ್ ಗಾಂಧಿ ಅವರು ತಗೊಂಡ್ಬಂದ್ರು. 38ನೇ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಅವರು ತಗೊಂಡ್ಬಂದ್ರು. ಇದು 44ನೇ ತಿದ್ದುಪಡಿಯನ್ನು ಮೊರಾರ್ಜಿ ದೇಸಾಯಿ ಅವರು ತಗೊಂಡ್ಬಂದ್ರು. ಇದು ಏನ್ ಮಾಡ್ತೈತಿ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ ಅನ್ನ ಕೊಡ್ತೈತಿ. ಯಾವುದಕ್ಕೆ ಸಂಬಂಧಿಸಿದಂತೆ? ಸುಗ್ರೀವಾಜ್ಞೆಗಳಿಗೆ ಸಂಬಂಧಿಸಿದಂತೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದು ಕ್ವಶನ್ ಐತಿ. ಡಿ.ಸಿ. ವಾಧ್ವಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 1987ನೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸುಗ್ರೀವಾಜ್ಞೆಗಳ ಮರು ಪ್ರಖ್ಯಾತಿಯ ಅಥವಾ ರೀಪ್ರಮಲ್ಗೇಷನ್ ಬಗ್ಗೆ ಯಾವ ಮಹತ್ವದ ತೀರ್ಪನ್ನು ನೀಡಿತು ಅಂತ. ಇಲ್ಲಿ ಏನ್ ಬರೀತಾರೆ ಅಂದ್ರೆ ಆನ್ಸರ್, ಸುಗ್ರೀವಾಜ್ಞೆಗಳನ್ನು ಮರು ಪ್ರಖ್ಯಾತಗೊಳಿಸೋದು ಅಂತಂದ್ರೆ ಪದೇ ಸುಗ್ರೀವಾಜ್ಞೆಯನ್ನು ಹೊರಡಿಸೋದಂತ. ಅದು ಕಾನೂನು ಬಾಹಿರ ಮತ್ತು ಸಂವಿಧಾನದ ವಂಚನೆ ಅಂತ. ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಇಲ್ಲೀಗಲ್ ಅಂತ ಕರೆದ್ರು. ಹೌದೇನಾ ಅಂತ ಕೇಳಿದ್ರೆ ಎಸ್. ಈ ಪ್ರಕರಣದಲ್ಲಿ ಹಂಗೆ ಹೇಳಿದ್ರು. ಮರು ಸುಗ್ರೀವಾಜ್ಞೆ 7 ಜನ ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ನಲ್ಲಿ ಕೂಡ್ತಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಪದೇ ಸುಗ್ರೀವಾಜ್ಞೆಯನ್ನು ಹೊರಡಿಸೋದು ಸಂವಿಧಾನದ ಉಲ್ಲಂಘನೆ ಅಂತ ಹೇಳಿದ್ರು. ರಾಷ್ಟ್ರಪತಿಗಳು ಅನಿಯಮಿತವಾಗಿ ಸುಗ್ರೀವಾಜ್ಞೆಗಳನ್ನು ಮರು ಪ್ರಖ್ಯಾತಗೊಳಿಸಬಹುದು ಅಂತ ಹೇಳಿ ಆರ್ಡರ್ ಕೊಟ್ಟರನ್ನ ಅಂತ ಕೇಳಿದ್ರೆ ಇಲ್ಲ, ಇದನ್ನೇ ಅವರು ಡಿಸ್ಕಾರ್ಡ್ ಮಾಡಿದ್ರು, ರದ್ದು ಮಾಡಿದ್ರು. ಸುಗ್ರೀವಾಜ್ಞೆಗಳನ್ನು ಮರು ಪ್ರಖ್ಯಾತಗೊಳಿಸುವುದು ಕೇವಲ ರಾಜ್ಯಪಾಲರಿಗೆ ಮಾತ್ರ ಸೀಮಿತ. 213ನೇ ವಿಧಿ ಅಡಿಯಲ್ಲಿ ಇವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು, ಆದರೆ ಮರು ಸುಗ್ರೀವಾಜ್ಞೆಯನ್ನು ಹೊರಡಿಸಕ್ ಬರೋದಿಲ್ಲ, ಇವರಿಗೂ ಅಧಿಕಾರ ಇಲ್ಲ. ಸುಗ್ರೀವಾಜ್ಞೆಗಳನ್ನು ಮರು ಪ್ರಖ್ಯಾತಗೊಳಿಸೋದು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತಂದ್ರೆ ಇದು ನ್ಯಾಯಾಲಯದ ಅಧಿಕಾರವನ್ನು ಕರ್ಟೇಲ್ ಮಾಡ್ತೈತಿ. ಹಿಂಗೆ ಹೇಳಿದ್ರೆ ಇಲ್ಲ. ಜುಡಿಷಿಯಲ್ ರಿವ್ಯೂ ಇಸ್ ದಿ ರೈಟ್ ಆಫ್ ದಿ ಕೋರ್ಟ್ ಅಂತಂದ್ರೆ ಅದು ನ್ಯಾಯಾಂಗದ ಅಧಿಕಾರ. ಅದನ್ನು ನೀವು ಕಡಿತಗೊಳಿಸಕ್ ಬರೋದಿಲ್ಲ. ಜುಡಿಷಿಯಲ್ ರಿವ್ಯೂ ನ್ಯಾಯಿಕ ವಿಮರ್ಶೆ ನ್ಯಾಯಾಂಗದ ಅಧಿಕಾರ ಆಗಿರೋದ್ರಿಂದ ಅದನ್ನು ನೀವು ಕಡಿತಗೊಳಿಸಕ್ ಬರೋದಿಲ್ಲ. ಹಿಂಗಾಗಿ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆನ್ಸರ್ ಎ, ಸುಗ್ರೀವಾಜ್ಞೆಗಳನ್ನು ಮರು ಪ್ರಖ್ಯಾತಗೊಳಿಸುವುದು ರೀಪ್ರಮಲ್ಗೇಷನ್ ಆಫ್ ದಿ ಆರ್ಡಿನನ್ಸ್ ಈಸ್ ಅ ಇಲ್ಲಿಗಲ್ ಅಂಡ್ ಇದು ವೈಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಬರೆದ್ರು. ಸಂವಿಧಾನದ ಉಲ್ಲಂಘನೆ ಮತ್ತು ಕಾನೂನು ಬಾಹಿರ ಅಂತೇಳಿ ಜಜ್ಮೆಂಟ್ ನಲ್ಲಿ ಬರೆದ್ರು. ಯಾವ ಜಜ್ಮೆಂಟು? ಡಿ.ಸಿ. ವಾಧ್ವಾ ಜಜ್ಮೆಂಟ್. ಇದು ನೆನಪಲ್ಲಿ ಇರಬೇಕು ನಮಗೆ. ಯಾಕಂತಂದ್ರೆ ಹೊಂದಿಸಿ ಬರೆಯರಿ ಒಳಗೆ ಬರ್ತಾವೆ ಇವು. ಇದು ಗೊತ್ತಿರಬೇಕು. ಆಮೇಲೆ ಲಾಂಗ್ ಆನ್ಸರ್ ಬರೀ ಮುಂದೆ ಇಂಥದ್ದೊಂದು ಪ್ರಕರಣವನ್ನು ಅಲ್ಲಿ ಸೇರಿಸಬೇಕು. ಡಿ.ಸಿ. ವಾಧ್ವಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರೀಪ್ರಮಲ್ಗೇಷನ್ ಅನ್ನ ಇಲ್ಲಿಗಲ್ ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ಯದ ಅಂತೇಳಿ ಬರಿಬೇಕಾಗ್ತೈತಿ. ಅಕ್ಯುರೇಟ್ ಆಗಿ ಬರುದ್ರಿ ಅಂತಂದ್ರೆ ಮಾರ್ಕ್ಸ್ಗಳು ಜಾಸ್ತಿ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನು? ರಾಷ್ಟ್ರಪತಿಗಳು ಹೊರಡಿಸಿದ ಸುಗ್ರೀವಾಜ್ಞೆಯು ಸಂಸತ್ತಿನ ಮರು ಸಭೆ ಸೇರಿದ ದಿನಾಂಕದಿಂದ ಎಷ್ಟು ವಾರಗಳ ಒಳಗೆ ಅನುಮೋದನೆ ಪಡಿಬೇಕು? ಮರು ಅಧಿವೇಶನ ಸೇರಿದ ನಂತರ ಇಲ್ಲಿ 8 ವಾರ, 12 ವಾರ, 4 ವಾರ ಇವ್ಯಾವು ಇಲ್ಲ. ನಮ್ಮಲ್ಲಿ ಇರೋದು 6 ವಾರಗಳು. ಮಾತ್ರ 6 ವಾರಗಳೊಳಗೆ ಅದು ಅನುಮೋದನೆ ಪಡಿಬೇಕು. ಇರಲಿಲ್ಲ ಅಂದ್ರೆ ರದ್ದಾಗಿರ್ಬೇಕು. ದಟ್ಸ್ ಆಲ್. ಅದಕ್ಕೆ ಹೇಳಿದ್ವಿ ಮ್ಯಾಕ್ಸಿಮಮ್ ಟೈಮ್ ಎಷ್ಟು? 6 ತಿಂಗಳು 6 ವಾರ ಇರ್ತೈತಿ ಅಂತ. ಮತ್ತೇನು ಇರೋದಿಲ್ಲ. ಇದಕ್ಕೆ ಒಂದು ಆರ್ಡಿನೆನ್ಸ್ 6 ತಿಂಗಳು 6 ವಾರಗಳವರೆಗೂ ಏನಿರ್ತೈತಿ ಜಾರಿಯಲ್ಲಿ ಇರ್ತೈತಿ. ಅಷ್ಟರೊಳಗೆ ನೀವು ಸಂಸತ್ತಿನಿಂದ ಅನುಮೋದನೆ ಪಡಿಬೇಕು. ಇರಲಿಲ್ಲ ಅಂದ್ರೆ ಅದು ರದ್ದಾಗಿ ಹೋಗ್ತೈತಿ. ದ್ಯಾಟ್ಸ್ ಆಲ್. ಮುಗೀತು. 4 ವಾರಗಳ ಬಗ್ಗೆ ಸಂವಿಧಾನದಲ್ಲಿ ಎಲ್ಲಿನೂ ಬರೆದಿಲ್ಲ. 8 ವಾರಗಳನ್ನು ಬಗ್ಗೆನೂ ಬರೆದಿಲ್ಲ. 12 ವಾರಗಳ ಬಗ್ಗೆನೂ ಎಲ್ಲಿ ಬರೆದಿಲ್ಲ. ಬರ್ದಿರೋದು ಎಷ್ಟು? 6 ವಾರಗಳ ಬಗ್ಗೆ ಮಾತ್ರ. ನೆನಪಲ್ಲಿ ಇರಬೇಕು. ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದ 123ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಕೆಳಗಿನ ಯಾವ ಪರಿಸ್ಥಿತಿ ಇರಬೇಕು ಅಂತ. ರಾಷ್ಟ್ರಪತಿಗಳು ಯಾವಾಗ ಸುಗ್ರೀವಾಜ್ಞೆ ಹೊರಡಿಸಬೇಕು ಅನ್ನೋದನ್ನ ಕೇಳಕತ್ತಾರ. ವೆನ್ ರಾಷ್ಟ್ರಪತಿ ಕ್ಯಾನ್ ಪ್ರಮಲ್ಗೇಟ್ ಆರ್ಡಿನೆನ್ಸ್ ಅಂತ ಹೇಳಿ ಕ್ವಶನ್ ಇದೆ. ಯಾವಾಗ ರಾಷ್ಟ್ರಪತಿ ಆರ್ಡಿನೆನ್ಸ್ ಹೊರಡಿಸಬಹುದು ಅಂತ. ಪ್ರಧಾನಮಂತ್ರಿಗಳು ಲಿಖಿತವಾಗಿ ಸಲಹೆ ನೀಡಿದಾಗ ಮಾತ್ರ ಅಂತ ಕೇಳಿದ್ರೆ ಇಲ್ಲ. ಕೇವಲ ರಾಜ್ಯಸಭೆ ಮಾತ್ರ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಂತ ಕೇಳ್ತಾರೆ. ಇದ್ದಾಗ ಅಲ್ಲ, ಇಲ್ಲದಿದ್ದಾಗ ಅಂತ ಕೇಳಿದ್ರೆ ಇಲ್ಲ. ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದಾಗ. ಸುಪ್ರೀಂ ಕೋರ್ಟಿಗೂ ಮತ್ತು ಕಾರ್ಯಾಂಗಕ್ಕೂ ಏನೋ ಸಂಬಂಧ ಇಲ್ಲ. ಇದು ಸಪರೇಷನ್ ಆಫ್ ದಿ ಪವರ್ ಬಂದ್ಬಿಡ್ತೈತಿ. ಏನು? ಜುಡಿಷಿಯಲ್ ಇಸ್ ದಿ ಸಪರೇಟ್ ವಿಂಗ್ ಅಂಡ್ ಲೆಜಿಸ್ಲೇಚರ್ ಇಸ್ ದಿ ಸಪರೇಟ್ ವಿಂಗ್ ಅಂಡ್ ಎಕ್ಸಿಕ್ಯೂಟಿವ್ ಇಸ್ ದಿ ಸಪರೇಟ್ ವಿಂಗ್. ದೇರ್ ಪವರ್ಸ್ ವೇರ್ ಬಿ ಸಪರೇಟೆಡ್. ಇದು
ಅಧಿಕಾರಗಳ ವಿಭಜನೆ ತತ್ವದ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನ್ಯಾಯಾಂಗದ ಅಧಿಕಾರಿಗಳೇ ಬೇರೆ ಇರ್ತವೆ, ಕಾರ್ಯಾಂಗದ ಅಧಿಕಾರಿಗಳೇ ಬೇರೆ ಇರ್ತವೆ, ಶಾಸಕಾಂಗದ ಅಧಿಕಾರಿಗಳೇ ಬೇರೆ ಇರ್ತವೆ. ಅವರು ಒಂದ್ರ ನಡುಬರ್ಕ್ ಒಂದು ಇಂಟರ್ಫಿಯರ್ ಆಗಂಗಿಲ್ಲ ಅಂತೇಳಿ ಆರ್ಟಿಕಲ್ 121 ಹೇಳದೈತೆ, ಆರ್ಟಿಕಲ್ 122 ಹೇಳದೈತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿವಿ ಹಿಂದಿನ ವಿಡಿಯೋದಲ್ಲಿ. ಈಗ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಕನಿಷ್ಠ ಒಂದು ಸದನವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ. ಈಗ ಲೋಕಸಭೆ ಅಧಿವೇಶನದಲ್ಲಿ ಇದ್ದು ರಾಜ್ಯಸಭೆ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗನೂ ಕೂಡ ಹೊಡೆಸಬಹುದು, ಅಥವಾ ರಾಜ್ಯಸಭೆ ಅಧಿವೇಶನದಾಗಿದ್ದ ಲೋಕಸಭೆ ಅಧಿವೇಶನದಾಗ ಇಲ್ಲದೆ ಇದ್ದಾಗನೂ ಹೊಡೆಸಬಹುದು, ಅಥವಾ ಎರಡೂ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಹೊಡೆಸಬಹುದು. ಅಂದ್ರೆ ಆರ್ಟಿಕಲ್ ಈ 123ನೇ ವಿಧಿಯ ಪ್ರಕಾರ ಏನು, ಸಂಸತ್ತಿನ ಉಭಯ ಸದನಗಳಲ್ಲಿ ಯಾವುದಾದರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಅಥವಾ ಯಾವುದೇ ಸದನ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಸುಗ್ರೀವಾಜ್ಞೆನ ಹೊಡೆಸಬಹುದು ಅಂತೇಳಿ ನಾವು ಚರ್ಚೆ ಮಾಡಿವಿ. ಅದು ನಮಗೆ ಗೊತ್ತೈತಿ. ಹಂಗಾಗಿ ಆನ್ಸರ್ ಎ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆನ ಯಾವಾಗ ಹೊಡಿಸಬಹುದು ಅಂತ ಕೇಳಕತ್ತಾರೆ. ಯಾವಾಗ ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿದ್ದಾಗ ಹೊಡಿಸಬಹುದು ಅಂತ ಕೇಳಿದ್ರೆ ಇಲ್ಲ, ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿದ್ದಾಗ ಅವಾಗ ಅವ್ರು ಕಾನೂನು ಮಾಡ್ತಾರೆ. ನೀಡ್ ನಾಟ್ ಟು ಬಿ ಪ್ರೊಮಲ್ಗೇಟ್ ದಿ ಆರ್ಡಿನೆನ್ಸ್ ಅಂತೇಳಿ. ಈ ಸಮಯದಾಗ ಸಂಸತ್ತಿನ ಯಾವುದೇ ಒಂದು ಸದನ ಅಧಿವೇಶನದಲ್ಲಿದ್ದಾಗ ಅಂತ ಕೇಳಿದ್ರೆ ಎಸ್. ಯಾಕಂತಂದ್ರೆ ಒಂದೇ ಸದನ ಕಾನೂನು ಮಾಡಲು ಬರೋದಿಲ್ಲ, ಒಂದೇ ಸದನ ಕಾನೂನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಎರಡೂ ಸದನಗಳ ಅಧಿವೇಶನದಲ್ಲಿ ಇರಬೇಕು. ಎರಡು ಸದನ ಇಲ್ಲದೇ ಇದ್ದಾಗ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಸದನ ಇದ್ದಾಗ ಅಥವಾ ಎರಡೂ ಸದನಗಳು ಅಧಿವೇಶನ ಇಲ್ಲದೇ ಇದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊಡಿಸ್ತಾರೆ. ಇದು ಆನ್ಸರ್ ರೈಟ್. ಇನ್ನು ಸಿ ಏನ್ ಹೇಳಕತ್ತೈತಿ ಅಂತ, ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ ವಿರಾಮದ ಸಮಯದಲ್ಲಿ ಇಲ್ಲಿನೂ ಹೊಡಿಸ್ತಾರೆ. ಇದು ಗೊತ್ತಿರಬೇಕು. ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ ಅಂದ್ರೆ ಸಂಸತ್ತು ರಿಸಸ್ ನಲ್ಲಿದ್ದಾಗ, ವಿರಾಮದ ಸಮಯದಲ್ಲಿದ್ದಾಗನು ಕೂಡ ಏನು ಏನಾಕತಿ ಆರ್ಡಿನೆನ್ಸ್ ಅನ್ನು ಹೊಡಿಸ್ತಾರೆ. ಪ್ರಧಾನಮಂತ್ರಿಯವರು ಶಿಫಾರಸು ಮಾಡಿದಾಗ ಮಾತ್ರ, ಅದಕ್ಕೂ ಏನೂ ಸಂಬಂಧ ಇಲ್ಲ. ಪ್ರಧಾನಮಂತ್ರಿಯವರು ಶಿಫಾರಸು ಮಾಡಿದಾಗೂ ಹೊಡಿಸ್ತಾರೆ. ಯಾವಾಗಪ್ಪ ಅಂತಂದ್ರೆ ಅವ್ರು ಕೆಲಸ ಮಾಡೋದೇ ಪ್ರಧಾನಮಂತ್ರಿಯ ಶಿಫಾರಸಿನ ಆಧಾರದ ಮೇಲೆ, ಆರ್ಟಿಕಲ್ 74(1). ಆದ್ರೆ ಇದು ಸಂವಿಧಾನದೊಳಗೆ ಬರ್ದಾರನ್ನತೆ ಕೇಳಿದ್ರೆ ಇಲ್ಲ. ಹಿಂಗಾಗಿ ಇದು ತಪ್ಪು, ಅದು ಗೊತ್ತಿರಬೇಕು. ಸಂಸತ್ತಿನ ಯಾವುದೇ ಒಂದು ಸದನ ಅಧಿವೇಶನದಲ್ಲಿದ್ದಾಗ ಹೊಡಸಕ್ ಬರ್ತೈತೆ ಅಂತ ಕೇಳಿದ್ರೆ ಎಸ್, ಹೊಡಿಸ್ತಾರೆ. ಯಾಕಂದ್ರೆ ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲ, ಇನ್ನೊಂದು ಸದನ ಅಧಿವೇಶನದಲ್ಲಿ ಇಲ್ಲ ಅಂತಂದ್ರೆ ಕಾನೂನು ಮಾಡಕ್ ಬರೋದಿಲ್ಲ. ಇನ್ನು ಸಂಸತ್ತಿನ ಉಭಯ ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ ಅಂತ ಕೇಳಿದ್ರೆ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇದ್ದ ಸಮಯದಲ್ಲಿ ಕಾನೂನು ಮಾಡಕ್ ಬರೋದೇ ಇಲ್ಲ. ಹೀಗಾಗಿ ಅದನ್ನ ಸುಗ್ರೀವಾಜ್ಞೆಯನ್ನು ಹೊಡಿಸ್ತಾರೆ. ಹೀಗಾಗಿ ಆನ್ಸರ್ ಏನಪ್ಪಾ ಅಂತಂದ್ರೆ ಬಿ ಮತ್ತು ಸಿ ಗೊತ್ತಿರಬೇಕು. ಉಭಯ ಸದನಗಳು ಅಧಿವೇಶನದಲ್ಲಿ ಇರುವಾಗ ಅಂತ ಕೇಳಿದ್ರೆ ತಪ್ಪು. ಯಾಕಂದ್ರೆ ಉಭಯ ಸದನಗಳು ಅಧಿವೇಶನದಲ್ಲಿದ್ದಾಗ ಕಾನೂನು ಮಾಡುವ ಅಧಿಕಾರ ಇದೇ ಇರುತ್ತೆ, ಅವಾಗ ಅವ್ರು ಕಾನೂನು ಮಾಡ್ತಾರೆ. ಇನ್ನು ಪ್ರಧಾನಮಂತ್ರಿಯವರು ಶಿಫಾರಸು ಮಾಡಿದಾಗ ಮಾತ್ರ ಹೊಡಿಸ್ತಾರೆ ಅಂತ ಕೇಳಿದ್ರೆ ಟೆಕ್ನಿಕಲಿ ಇಟ್ ಇಸ್ ರೈಟ್, ಬಟ್ ಸಂವಿಧಾನದೊಳಗೆ ಅದನ್ನು ಬರೆದಿಲ್ಲ. ಸಂವಿಧಾನದೊಳಗೆ ಏನ್ ಬರ್ದಾರ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ ಬರ್ದಾರೆ. ಹೌದಾ? ಅದ್ರ ಪ್ರಕಾರ ಇದು ತಪ್ಪಾಕೈತಿ, ಇದು ಗೊತ್ತಿರಬೇಕು. ಇದು ಕೊನೆಯ ಕ್ವಶನ್ ಏನ್ ಹೇಳಕತ್ತಾರ ಅಂತ ನೋಡೋಣ. ರಾಜ್ಯಪಾಲರ ಸುಗ್ರೀವಾಜ್ಞೆ ಹೊಡಿಸುವ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ವಿಧಿ ಯಾವುದು ಅಂತ. ಇದು ರಾಷ್ಟ್ರಪತಿಯವರ ಎದಕ ಆರ್ಡಿನೆನ್ಸ್ಗೆ ಸಂಬಂಧಿಸಿದಂತೆ, ಅಂದ್ರೆ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತೆ. ಇದು ಯಾವುದು? ಆರ್ಟಿಕಲ್ 123. ಇನ್ನು ಆರ್ಟಿಕಲ್ 213 ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಸುಗ್ರೀವಾಜ್ಞೆಗೆ ಸಂಬಂಧಿಸಿದಂತೆ ಇದು. ಇನ್ನು ಆರ್ಟಿಕಲ್ 356 ಕೇಳಿದ್ರೆ ಇದು ರಾಜ್ಯದ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳ್ತಾರೆ. ರಾಜ್ಯ ತುರ್ತು ಪರಿಸ್ಥಿತಿ, ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ. ಇನ್ನು ಆರ್ಟಿಕಲ್ 245 ಕೇಳಿದ್ರೆ ಅದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ. ಭಾರಿ ಚಂದ ಐತೆ ಅದು, ಅದ್ರ ಬಗ್ಗೆ ಈಗ ಹೇಳೋದು ಬೇಡ. ಈಗ ಮುಂದೆ ಬರ್ತೈತಿ, ಅದ್ರ ಬಗ್ಗೆ ಯಾವಾಗ ಡಿಸ್ಕಷನ್ ಮಾಡೋಣ. ವಾಟ್ ಈಸ್ ದಿ ಆರ್ಟಿಕಲ್ 245 ಅಂತೇಳಿ. ದಟ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಟಿಕಲ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಇದು ನಮಗೆ ಗೊತ್ತಿರಬೇಕು. ರಾಜ್ಯಪಾಲರ ಸುಗ್ರೀವಾಜ್ಞೆ ಹೊಡಿಸುವ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ವಿಧಿ ಯಾವ್ದು ಹೇಳ್ತೈತಿಪ್ಪ ಅಂತಂದ್ರೆ 213. ಕನ್ಫ್ಯೂಷನ್ ಆಕೈತಿ. ಇದು 123, ಇದು 213. ಲಾಸ್ಟ್ಕ 2 3 ಬರ್ತವೆ. ಇವೆರಡು ಹಿಂದ ಮುಂದೆ ಆಗ್ತವೆ ಅಷ್ಟೇ. 1 2 3 ಬತ್ತು ಅಂತಂದ್ರೆ ಅದು ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ. 1 2 3 ಸೀರಿಯಲ್ ಬರ್ಬೇಕು. ಇನ್ನು ಸಾಲಿ ಕಲಿಲಾರದ ಹುಡುಗ ಫಸ್ಟ್ 2 ಆಮೇಲೆ 1 ಆಮೇಲೆ 3 ಅಂತಂದ್ರೆ ಅದು ರಾಜ್ಯಪಾಲರಿಗೆ. 2 1 3 12 3 ರಾಷ್ಟ್ರಪತಿಗೆ, 21 3 ರಾಜ್ಯಪಾಲರಿಗೆ. ಹೆಂಗಾರೆ ನೆನಪಿಟ್ಕೋರಿ ಒಟ್ಟು ನೆನಪಿಟ್ಕೋರಿ. ABC 1 2 3, BAC 2 1 3 ಇದು ರಾಜ್ಯಪಾಲರಿಗೆ, ಅದು ರಾಷ್ಟ್ರಪತಿಯವರಿಗೆ. ಇಷ್ಟು ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 123 ಬಗ್ಗೆ. ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕೆ ಹೇಳಕತ್ತೀವಿ ಅಂತಂದ್ರೆ ಪ್ರತಿ ಸಲ ಎಕ್ಸಾಮಿಗೆ ಬರ್ತೈತಿ. ಯಾವ ಬೇಕಾದ ಎಕ್ಸಾಮಿಗೆ ತೋರಿ ಇದು ಬಂದೇ ಬರ್ತೈತಿ. ಇದು ನಮಗೆ ಗೊತ್ತಿರಬೇಕು. ಇಲ್ಲಿವರೆಗೂ ನಾವು ಏನು ನೋಡಿದ್ವಿ ಅಂತಂದ್ರೆ ಆರ್ಡಿನೆನ್ಸ್ನ ಯಾರು ಹೊರಡಿಸ್ತಾರೆ, ಯಾವಾಗ ಹೊರಡಿಸ್ತಾರೆ, ಯಾಕೆ ಹೊರಡಿಸ್ತಾರೆ, ಆಮೇಲೆ ಅದರ ಅವಧಿ ಎಷ್ಟು ಮತ್ತು ಅದರ ವ್ಯಾಪ್ತಿ ಎಷ್ಟು, ಅದರ ಪರಿಣಾಮಗಳೆಷ್ಟು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿವಿ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ದಾರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 124 ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿ ಊಟ ಮಾಡಿರಿ, ಆರಾಮಾಗಿ ಓದ್ರಿ, ಜಾಸ್ತಿ ಕ್ವಶನ್ ಪೇಪರನ್ನು ರಿವಿಷನ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.